ವೆಲ್ಕಮ್ ಟು ಅಮೃತ್ ಅಕಾಡೆಮಿ ಡಿಯರ್ ಸ್ಟೂಡೆಂಟ್ಸ್. ಸೊ ಎಲ್ಲರಿಗೂ ಗೊತ್ತಿರುವ ಹಾಗೆ ಆಲ್ರೆಡಿ ಟಿ ಆಲ್ಫರ್ ಆಗಿದೆ, ಎಕ್ಸಾಮ್ ಡೇಟ್ ಹೇಳಿದ್ದಾರೆ. ಸೊ ಟುಡೇ ವಿ ಆರ್ ಗೋಯಿಂಗ್ ಟು ಡಿಸ್ಕಸ್ ಅಬೌಟ್ ಇಂಗ್ಲಿಷ್ ಲ್ಯಾಂಗ್ವೇಜ್ ಆ್ಯಂಡ್ ಹೌ ಇಂಗ್ಲಿಷ್ ಈಸ್ ವೆರಿ ಇಂಪಾರ್ಟೆಂಟ್. ಆ ವಿದ್ಯಾರ್ಥಿಗಳು ನಿಮಗೆಲ್ಲ ಗೊತ್ತಿದೆ, ಇಂಗ್ಲಿಷ್ ಅನ್ನೋದು ಬಹಳ ಬಹಳ ಇಂಪಾರ್ಟೆಂಟ್. ಸ್ಪೆಷಲಿ ನೀವು ಟಿ ಪಾಸ್ ಆಗಬೇಕಲ್ಲ ಅಂತಂದರೆ ಅಟ್ಲೀಸ್ಟ್ ಯು ಶುಡ್ ನೋ ಅ ಬೇಸಿಕ್ ಇಂಗ್ಲಿಷ್ ಆ್ಯಂಡ್ ಬೇಸಿಕ್ ಗ್ರಾಮರ್, ಮೆಥಡಾಲಜಿ ಅವೆಲ್ಲ ಬೇರೆ ಇರ್ತದೆ. ಬಟ್ ದಿಸ್ ಈಸ್ ದ ಥಿಂಗ್. ಅದಕ್ಕೆ ಸಿಲೆಬಸ್ ಇದೆ ಇದರಲ್ಲಿ. ಇದನ್ನ ಕರ್ನಾಟಕ ಟಿ ಇದರಲ್ಲಿ ಏನಿದೆ ಅನ್ನೋದನ್ನ ನೋಡೋಣ. ಪ್ರಿಯ ವಿದ್ಯಾರ್ಥಿಗಳೇ, ಆಲ್ರೆಡಿ ನಮ್ಮ ಒಂದು ಅಮೃತ್ ಅಕಾಡೆಮಿಯಿಂದ ನಾವು ಈ ಆನ್ಲೈನ್ ತರಗತಿಗಳನ್ನು ಪ್ರಾರಂಭ ಮಾಡಿದ್ವಿ. ಪೇಪರ್ 1 ಮತ್ತು ಪೇಪರ್ 2ಗೆ ನೀವು ನಮ್ಮ ಒಂದು ಆ್ಯಪ್ಗೆ ವಿಸಿಟ್ ಮಾಡಿದರೆ ನಿಮಗೆ ಇದರಲ್ಲಿರ್ತಕ್ಕಂತಹ 499 ರುಪೀಸಲ್ಲಿ ನಾವು ಎಲ್ಲ ಒಂದು ಫುಲ್ ಪ್ಯಾಕೇಜನ್ನು ನಿಮಗೆ ಕೊಡ್ತಾ ಇದ್ದೀವಿ. ಇದರಲ್ಲಿ ತುಂಬ ಓಲ್ಡ್ ಕ್ವಶನ್ ಪೇಪರ್ಸ್ಗಳು ಡಿಸ್ಕಸ್ ಆಗಿದೆ, ಸಬ್ಜೆಕ್ಟ್ಗಳ ಬಗ್ಗೆ ಡಿಸ್ಕಸ್ ಆಗಿದೆ, ಈವನ್ ಸೈಕಾಲಜಿ, ಇಂಗ್ಲೀಷ್, ಹಲವಾರು ಮ್ಯಾಥಮೆಟಿಕ್ಸ್, ಹಲವಾರು ಸಬ್ಜೆಕ್ಟ್ಗಳ ಸಮಗ್ರ ವಿಡಿಯೋಸ್ಗಳು ಆಲ್ರೆಡಿ ಒಂದು ನಮ್ಮ ಆ್ಯಪಲ್ಲಿ ಇದ್ದಾವೆ. ಸೊ ಎಲ್ಲ ವಿಷಯಗಳನ್ನು ಇಲ್ಲಿ ಹೇಳಿದ್ದಾರೆ. ಎಸ್ಪೆಷಲಿ ಈ ಮನೋವಿಜ್ಞಾನದ ಭಾಳ ವಿದ್ಯಾರ್ಥಿಗಳು ನಮ್ಗೆ ಕೇಳ್ತಾ ಇದ್ರು, ಭಾಳ ಪ್ರಾಬ್ಲಮ್ ಆಗ್ತಾ ಇದೆ ಸರ್ ಮನೋವಿಜ್ಞಾನ ಅಂತೇಳಿ. ಸೈಕಾಲಜಿ ಬಗ್ಗೆ ಇರತಕ್ಕಂಥ 1000ಕ್ಕೂ ಹೆಚ್ಚು MCQಗಳನ್ನು ನಾವು ನಮ್ಮ ಆ್ಯಪಲ್ಲಿ ಹಾಕಿದ್ದೀವಿ. ಸೊ ನೀವು ಇಲ್ಲಿ ಬಂದು ಇದನ್ನು ವಿಸಿಟ್ ಮಾಡಿ ನೀವು ನೋಡಿ ತೊಗೊಂಡ್ರಿ ಅಂತಂದರೆ ನಿಮಗೆ ತುಂಬ ಹೆಲ್ಪ್ ಆಗ್ತದೆ ಅಂತ ಹೇಳಿ. ಇಂಗ್ಲಿಷ್ ಅಂದರೆ ಗ್ರಾಮರ್ ಅಂತ ಹೇಳಿ, ಗ್ರಾಮರ್ ಅಷ್ಟೇ ಅಲ್ಲ, ಅದರ ಹೊರತಾಗಿಯೂ ಕೂಡ ಕೆಲವೊಂದಿಷ್ಟು ಸಬ್ಜೆಕ್ಟ್ಗಳನ್ನು ನಾವು ಇಲ್ಲಿ ಈ ಇಂಗ್ಲಿಷ್ ಇದರಲ್ಲಿ ನೋಡ್ತೀವಿ. ಏನು ಕೇಳ್ತಾರಿಪ್ಪ, ಏನು ಸಿಲೆಬಸ್ ಇದೆ, ಫಸ್ಟ್ ಅಂಡ್ ದ ಸಿಲೆಬಸ್. ಬೇಸ್ಡ್ ಆನ್ ದ್ಯಾಟ್ ವಿ ಹ್ಯಾವ್ ಟು ರೀಡ್ ಆ್ಯಂಡ್ ವಿ ಹ್ಯಾವ್ ಟು ಗೆಟ್ ದ ನಾಲೆಜ್. ಇಟ್ ಈಸ್ ವೆರಿ ಇಂಗ್ಲಿಷ್ ಟೀಚರ್ಸ್ ವಾಟ್ ವಿ ಮಸ್ಟ್ ನೋ ಅಂತ ಹೇಳಿ ಅದನ್ನ ಈ ಒಂದು ಇದರಲ್ಲಿ ನೋಡ್ತೀವಿ. ಇಲ್ಲಿ ನೋಡ್ರಿ, ದ ಲ್ಯಾಂಗ್ವೇಜ್ ಕಾಂಪ್ರಿಹೆನ್ಷನ್ in passages, questions based on the given answer. So it is a very important. They are already given a one lengthier passage, drama, poetry, whatever it. Poetry, or sometime they will ask a drama. ಬಟ್ ಇಲ್ಲಿ ಏನಾಗಿದೆ ರೀ, ಇಟ್ಸ್ ವೆರಿ ಇಂಪಾರ್ಟೆಂಟ್ ವಾಟ್ ದೇ ವಾಂಟ್ ಟು. ಇದನ್ನ ಕೊಡೋದ್ರಿಂದ ನಮ್ದು ಏನು ಚೆಕ್ ಮಾಡ್ತಾರೆ ಅಂದರೆ ದಿಸ್ ರೀಡಿಂಗ್ ಸೊ ಹ್ಯಾಸ್ ಎ ಓಕೆ, ನಮಗೆ ಎಷ್ಟು ರೀಡಿಂಗ್ ಕಾಂಪ್ರಿಹೆನ್ಸಿವ್ನೆಸ್ ಇದೆ. ಸೊ ಹೌ ಐ ಆಮ್ ಅಂಡರ್ಸ್ಟ್ಯಾಂಡಿಂಗ್ ವೆನ್ ಐ ಆಮ್ ರೀಡಿಂಗ್ ದ ಪ್ಯಾಸೇಜ್, ಕಲೆಕ್ಟಿಂಗ್ ದ ಮ್ಯಾಟರ್ ಆರ್ ಇನ್ಫಾರ್ಮೇಶನ್ ಫ್ರಮ್ ದಟ್ ಪರ್ಟಿಕ್ಯುಲರ್ ಟೆಕ್ಸ್ಟ್. ಆ ಒಂದು ಪರ್ಟಿಕ್ಯುಲರ್ ಟೆಕ್ಸ್ಟ್ ಏನಿರ್ತದಲ್ರಿ, ನಿಮಗೆ ಒಂದು ದೊಡ್ಡ ಸಿಂಗ್ಸ್ಗಳಲ್ಲಿ ಕೊಟ್ಟಿರ್ತಾರೆ, ಅವುಗಳಲ್ಲಿ ನಮಗೆ ಏನು ಮಾಡ್ತೀವಿ ನಾವು, ಆ ಇವುಗಳನ್ನು ನಾವು ನೋಡ್ಕೋಬೇಕು. ಕಂಟಿನ್ಯೂ ಆಗಿ ಕೊಟ್ಟಿರ್ತಾರೆ ಇಲ್ಲಿ. ಸೊ ಅವುಗಳನ್ನು ನೀವು ನೋಡ್ಕೊಂಡಾಗ ನಮಗೇನಾಗ್ತದ, ವಿಷಯಗಳು ಗೊತ್ತಾಗ್ತಾ ಹೋಗ್ತವೆ, ಅವುಗಳನ್ನು ನಾವು ನೋಡ್ಕೋಬೇಕು. ಓಕೆ, ಸೊ ನೋಡ್ರಿ ವಿದ್ಯಾರ್ಥಿಗಳೇ, ಏನಾಗ್ತದೆ, ಈ ಪ್ಯಾಸೇಜ್ಗಳು ಇಂಪಾರ್ಟೆಂಟ್. ವಿದ್ಯಾರ್ಥಿಗಳೇ ಅಲ್ಲೇ ಮಾಡಿಬಿಡ್ತೀನಿ ಅಂತ ಹೇಳಿ ಕೆಲವೊಂದಿಷ್ಟು ಜನ ಹೇಳ್ತಿರ್ತಾರೆ, ಇಲ್ಲ ನಾ ಮೊದಲು ಕ್ವಶನ್ಗಳನ್ನ ಓದ್ಕೊಂತೀನಿ, ಆಮೇಲೆಗಳ ಆನ್ಸರ್ನ ಅಲ್ಲಿ ಹುಡುಕ್ತೀನಿ. ಸೊ ದೆರ್ ಈಸ್ ಅ ಒನ್ ಸ್ಮಾಲ್ ಟ್ರಿಕ್. ಏನು ಮಾಡ್ಬೇಕ್ರಿ ನಾವು ನೋಡ್ಬೇಕಾರ ಅಂತಂದ್ರೆ, ನಿಮಗೆ ಗೊತ್ತಿರಬೇಕು ಅಂತಂದ್ರೆ, ಯಾವ ಒಂದು ಪ್ಯಾಸೇಜ್ ಅನ್ನ ಕೊಟ್ಟಿರ್ತಾನಲ್ಲ, ಫಸ್ಟ್ ಯು ಶುಡ್ ಅಂಡರ್ಸ್ಟ್ಯಾಂಡ್. ಅದನ್ನು ಅಂಡರ್ಸ್ಟ್ಯಾಂಡ್ ಮಾಡಿ ಒಂದು ಪ್ಯಾಸೇಜ್ ಅನ್ನ ಕೇಳಿರೋ ಉದ್ದೇಶ ನಿಮ್ಮಲ್ಲಿರ್ತಕ್ಕಂತಹ ಒಂದು ರೀಡಿಂಗ್ ಕಾಂಪ್ರಿಹೆನ್ಸಿವ್ನೆಸ್ ನ ಚೆಕ್ ಮಾಡೋದು. ಇಲ್ಲ ನೋಡ್ರಿ, ಎಕ್ಸಾಮ್ ಯಾವಾಗಲೂ ಕೂಡ ಪರೀಕ್ಷೆಯಲ್ಲಿ ನಿಮ್ಮ ಅಲ್ಲಿ ಜ್ಞಾನವನ್ನ ಚೆಕ್ ಮಾಡ್ತಾ ಇರ್ತಾರೆ. ನೀವು ಆಲ್ರೆಡಿ ಬೇರೆ ಸಬ್ಜೆಕ್ಟ್ಗಳಲ್ಲಿ ನಿಮಗೆ ಬೇರೆ ಬೇರೆ ಜ್ಞಾನ ಇರ್ತದೆ, ಅದು ಬೇರೆ. ಬಟ್ ಇಲ್ಲಿ ರೀಡಿಂಗ್ ಕಾಂಪ್ರಿಹೆನ್ಸಿವ್ ನಲ್ಲಿ ಏನಿರ್ತೈತ್ರಿ ಅಂದ್ರೆ, ದೇ ಆರ್ ಚೆಕ್ ರೀಡಿಂಗ್ ಟೇಕಿಂಗ್ ದ ಐಡಿಯಾಸ್ ಅಂತೇಳಿ. ಅದಕ್ಕೆ ಈ ಪ್ಯಾಸೇಜ್ ಯು ಹ್ಯಾವ್ ಟು ರೀಡ್, ಯು ಹ್ಯಾವ್ ದ ಪ್ಯಾಸೇಜ್ ಅಂಡ್ ಯು ಹ್ಯಾವ್ ಟು ಆನ್ಸರ್. ಅಲ್ಲಿ ಬಹಳ ಜನ ಕ್ವಶನ್ ಓದಿದ್ವಿ ಅಂದ್ರೆ ಆನ್ಸರ್ ಅಲ್ಲೇ ಇರ್ತದ. ಇಲ್ಲ, ಆ ತರ ಸಿಂಪಲ್ ಆದಂತಹ ಎಕ್ಸಾಮ್ಸ್ಗಳಲ್ಲಿ ಕೇಳೋದಿಲ್ಲ. ಜಸ್ಟ್ ಯು ಹ್ಯಾವ್ ಟು ರೀಡ್ ಥರೋಲಿ ಅಂಡ್ ಯು ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್. ದಟ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ನೋಡ್ರಿ, ಪೆಡಗಾಗಿ ಆಫ್ ಅ ಲ್ಯಾಂಗ್ವೇಜ್ ಡೆವಲಪ್ಮೆಂಟ್ ಬಹಳ ವಿಷಯಗಳನ್ನ ಕಲಿಬೇಕಂದ್ರೆ ಆದಂತಹ ಕೆಲವೊಂದಿಷ್ಟು ವ್ಯವಸ್ಥೆಯನ್ನ ನಾವು ಅಳವಡಿಸ್ಕೊಂಡ್ರಿ. ಅದರಲ್ಲಿ ವಾಟ್ ಈಸ್ ದಟ್, ಹೌ ವಿ ಹ್ಯಾವ್ ಟು ಟೀಚ್
ಹೌ ಯು ಶುಡ್ ಅಂಡರ್ಸ್ಟ್ಯಾಂಡ್ ದಟ್. ಪೊಯೆಟ್ರಿಯನ್ನ ಹೇಗೆ ಹೇಳಬೇಕು, ಡ್ರಾಮಾನ್ನ ಹೇಗೆ ಹೇಳಬೇಕು, ನೀವು ಪ್ರೋಸ್ಗಳನ್ನ ಹೇಗೆ ಹೇಳಬೇಕು, ಅವುಗಳಿಗೆ ಆದಂತಹ ಕೆಲವೊಂದಿಷ್ಟು ಥಿಂಗ್ಸ್ಗಳಿದಾವ್ರಿ. ತನ್ನದೇ ಆದಂತಹ ಒಂದು ವೈಶಿಷ್ಟ್ಯತೆಗಳಿದಾವೆ. ಸೊ ಅವುಗಳನ್ನ ನಾವು ಅರ್ಥ ಮಾಡ್ಕೋಬೇಕು. ಮೊದಲು ಅದನ್ನ ಥರೋಲಿ ಅರ್ಥ ಮಾಡ್ಕೋಬೇಕು. ನಾನು ಈ ಪೆಡಗೋಗಿ ಅನ್ನೋದು ಬಹಳ ಇಂಪಾರ್ಟೆಂಟ್. ಈ ಲಾಂಗ್ ಡೆವಲಪ್ಮೆಂಟ್ ಅಲ್ಲಿ ಯಾವ ರೀತಿ ಅದು ಆಗ್ತದೆ, ಇಲ್ಲಿ ನೋಡ್ರಿ ಏನಿರ್ಬೇಕು ಅದರಲ್ಲಿ, ಲರ್ನಿಂಗ್ ಅಂಡ್ ಅಕ್ವಿಜಿಷನ್ಸ್ ಅಂತ, ಪ್ರಿನ್ಸಿಪಲ್ಸ್ ಆಫ್ ಲ್ಯಾಂಗ್ವೇಜ್ ಟೀಚಿಂಗ್, ರೋಲ್ ಆಫ್ ಲಿಸ್ನಿಂಗ್ ಅಂಡ್ ಸ್ಪೀಕಿಂಗ್, ಫಂಕ್ಷನ್ ಆಫ್ ಅ ಲ್ಯಾಂಗ್ವೇಜ್ ಅಂಡ್ ಹೌ ಚಿಲ್ಡ್ರನ್ ಯೂಸ್ ಇಟ್ ಆಸ್ ಅ ಟೂಲ್. ನೋಡ್ರಿ ದೀಸ್ ಆರ್ ದ ವೆರಿ ಡಿಫರೆಂಟ್ ಕ್ವಶನ್. ನೋಡ್ರಿ ಇಲ್ಲಿ ಎಲ್ಲರ ಗ್ರಾಮರ್ ಕೇಳಿದಾನೆ ನೋಡ್ರಿ ವಿದ್ಯಾರ್ಥಿಗಳೇ. You must understand that here they are asking your knowledge. You know, it is a of ಎದರದ್ರಿ ಇದು ಎಕ್ಸಾಮು, ಟೀಚರ್ಸ್ ಎಲಿಜಿಬಿಲಿಟಿ ಟೆಸ್ಟ್ ಇದು. ಅಂದ್ರೆ ಆಸ್ ಎ ಟೀಚರ್ ಯು ಹ್ಯಾವ್ ಟು ಥಿಂಕ್, ನಾಟ್ ಆಸ್ ಎ ಸ್ಟೂಡೆಂಟ್. ಆಸ್ ಎ ಟೀಚರ್ ಹೌ ಯು ಆರ್ ಟೀಚಿಂಗ್ ಟು ಅ ಸ್ಟೂಡೆಂಟ್, ವಾಟ್ ಆರ್ ದ ಎಲಿಮೆಂಟ್ ಯು ಶುಡ್ ನೋ. ನಿಮಗೆ ಹೇಗೆ ಗೊತ್ತಿರಬೇಕು. ಈಗ ಲರ್ನಿಂಗ್ ಆ್ಯಂಡ್ ಅಕ್ವಿಜಿಷನ್ಸ್ಗಳಂತ ಬಂದಾಗ ಮೀನಿಂಗ್ ಅಂದರೆ ನೀವು ಹೇಗೆ ಉಚ್ಚಾರಣೆ ಮಾಡಬೇಕು, ಹೇಗೆ ಅದನ್ನು ಓದಬೇಕು, ಹೇಗೆ ಅದನ್ನು ಹೇಳಬೇಕು ಅನ್ನೋದನ್ನ ಯು ಶುಡ್ ನೋ ಆಸ್ ಅ ಟೀಚರ್. ನೋಡ್ರಿ ಗೊತ್ತಾಯ್ತಾ, ಆಸ್ ಅ ಟೀಚರ್ ವಾಟ್ ಹೌ ಯು ಹ್ಯಾವ್ ಟು ಡೂ, ಅದನ್ನ ಈ ಒಂದು ಅವರು ಹೇಳ್ಬೇಕಂತ ಹೇಳ್ತಾರೆ. ಪ್ರಿನ್ಸಿಪಲ್ ಆಫ್ ಲ್ಯಾಂಗ್ವೇಜ್ ಟೀಚಿಂಗ್. ನೋಡ್ರಿ ಲ್ಯಾಂಗ್ವೇಜ್ ಅನ್ನ ಕಲಿಯೋದು ಬೇರೆ, ಲ್ಯಾಂಗ್ವೇಜ್ ಅನ್ನ ಕಲಿಸೋದು ಬೇರೆ. ಸೊ ಇಲ್ಲಿ ನೀವು ಕಲಿಸ್ತಾ ಇದ್ದೀರಿ. ನಮ್ಮಲ್ಲಿ ಇಂಗ್ಲೀಷಲ್ಲಿ ನೋಡ್ತೇವ್ರಿ, ನಿಮಗೆ ಬಿ ಎಡ್ ಅಲ್ಲಿ ಐ ಹೋಪ್ ಯು ಹ್ಯಾವ್ ಆಲ್ರೆಡಿ ವರ್ಕ್ಡ್ ಆನ್ ದ್ಯಾಟ್. ನೀವು ಹೇಳಿರ್ತಾರೆ ನಿಮಗೆ ಇಂಗ್ಲೀಷಲ್ಲಿ ಒಂದು ಇಂಗ್ಲೀಷ್ ಲ್ಯಾಂಗ್ವೇಜ್ ಕ್ಲಾಸಸ್ಗಳನ್ನ ಅಟೆಂಡ್ ಆಗಿರ್ತೀರಿ ನೀವು ಎಲ್ಲರೂ. ಎಲ್ಲ ಅಟೆಂಡ್ ಆದಾಗೂ ಕೂಡ ಅದರಲ್ಲಿ ಹೇಳ್ತಾರೆ ನೋಡ್ರಿ, ಭಾಷೆಯನ್ನ ಕಲಿಬೇಕಂತಂದ್ರೆ LSRW ಸ್ಟೈಲ್ ಅನ್ನ ನಾವು ಫಾಲೋ ಮಾಡ್ಬೇಕಾಗ್ತದ ಅಂತ ಹೇಳಿರ್ತೀವಿ. ಯು ಶುಡ್ ರಿಮೆಂಬರ್ ದಟ್. ವಾಟ್ ಈಸ್ ಎಲ್ ರಿಲೇ? ಲಿಸ್ನಿಂಗ್, ಹೌದಲ್ರಿ? listening, speaking, reading and writing. So this is the important style of a learning a language. As a teacher you must know that these LSRW ಐತಲ್ರಿ, ಇದನ್ನೇ ನೀವು ಮೊದಲು ಪಾಠದಲ್ಲಿ ಅಳವಡಿಸಿಕೊಂಡು ವಿದ್ಯಾರ್ಥಿಗಳಿಗೆ ಪಾಠವನ್ನ ಮಾಡಬೇಕನ್ನೋದು. ಸೊ ಹೀಗಾಗಿ ಈ ಮೆಥಡಾಲಜಿ ಅನ್ನೋದು ಬಹಳ ಇಂಪಾರ್ಟೆಂಟ್ ರೀ. ಸೊ ಹಿಯರ್ ಇಲ್ಲಿ ನೋಡ್ರಿ, ಪ್ರಿನ್ಸಿಪಲ್ಸ್ ಆಫ್ ಲ್ಯಾಂಗ್ವೇಜ್ ಟೀಚಿಂಗ್ ಏನನ್ನ ನಾವು ಮಾಡ್ಬೇಕಲ್ಲಿ, ವಾಟ್ ಆರ್ ದ ಪ್ರಿನ್ಸಿಪಲ್ಸ್ ವಿ ಹ್ಯಾವ್ ಟು ಯೂಸ್ ದಟ್, ಹೌ ಯು ಹ್ಯಾವ್ ಟು. ನಿಮಗೆ ಬಹಳ ಇವುಗಳಲ್ಲಿ ನಿಮಗೆ ಲೆಸನ್ ಪ್ಲಾನ್ಸ್ಗಳನ್ನು ಬರ್ಸಿರ್ತಾರೆ. ಕೆಲವೊಂದಿಷ್ಟು ಕಡೆ ಇವನ್ ಹೇಳಿರ್ತಾರೆ ನೋಡ್ರಿ, ಬಿ ಎಡ್ ಅಲ್ಲಿ ನೀವು ಮಾಡೋಬೇಕಾದ್ರೆ ಬಹಳ ಅಸೈನ್ಮೆಂಟ್ಸ್ಗಳನ್ನ ಕೊಟ್ಟಿರ್ತಾರೆ, ವ್ಯಕ್ತಿ ಅಧ್ಯಯನ ಕೊಟ್ಟಿರ್ತಾರೆ. ಎಲ್ಲವುಗಳು ಕೂಡ ನಿಮಗೆ ಏನು ಕಲಿಸ್ಕೊಡ್ತಾವ್ರಿ, ಒಬ್ಬ ವಿದ್ಯಾರ್ಥಿಯನ್ನ ನೀವು ಹೇಗೆ ಅರ್ಥ ಮಾಡ್ಕೋಬೇಕು, ಅವನಿಗೆ ಹೇಗೆ ಕಲಿಸ್ಕೊಡ್ಬೇಕು, ಎಸ್ಪೆಷಲಿ ಲ್ಯಾಂಗ್ವೇಜ್ ಅನ್ನ ಕಲಿಸ್ಕೊಡ್ಬೇಕಾದ್ರೆ ಈ ಥಿಂಗ್ಸ್ಗಳು. ಅದಕ್ಕೆ ಇಲ್ಲಿದೆ ನೋಡ್ರಿ, ಇಲ್ಲಿ ರೋಲ್ ಆಫ್ ಅ ಲಿಸ್ನಿಂಗ್ ಅಂಡ್ ಸ್ಪೀಕಿಂಗ್, ಫಂಕ್ಷನ್ ಆಫ್ ಅ ಲ್ಯಾಂಗ್ವೇಜ್ ಅಂಡ್ ಹೌ ಚಿಲ್ಡ್ರನ್ ಯೂಸ್ ಇಟ್, ಹೌ ಹೇಗೆ ಫಂಕ್ಷನ್ ಆಗ್ತದ, ಹೌ ದ ಸ್ಟೂಡೆಂಟ್ ಈಸ್ ಅಂಡರ್ಸ್ಟ್ಯಾಂಡಿಂಗ್ ದ ಥಿಂಗ್ಸ್. ಲಿಸ್ನಿಂಗ್ ಭಾಳ ಇಂಪಾರ್ಟೆಂಟ್ ರೀ. ಈ ಲಿಸ್ನಿಂಗ್ ಮತ್ತು ಥಿಂಗ್ಸ್ಗಳಲ್ಲಿ ದ ಲ್ಯಾಂಗ್ವೇಜ್ ವಿ ಹ್ಯಾವ್ ಟು ಇನ್ ಅ ಪ್ರಾಪರ್ ವೇ. ಅದಕ್ಕೆ ತನ್ನದೇ ಆದ ಒಂದು ವೇ ಇದೆ ರೀ, ಅದನ್ನ ನಾವು ಇಲ್ಲಿ ಮಾಡ್ಕೋಬೇಕು. ಸೊ ಹೀಗಾಗಿ ಇಂಗ್ಲಿಷ್ ಲ್ಯಾಂಗ್ವೇಜ್ ಅಲ್ಲಿ ನಮಗೆ ಬಹಳ ಡಿಫರೆಂಟ್ ರೀ. ಫಸ್ಟ್ ಇದು ನಮಗೆ ಇಟ್ ಈಸ್ ವೆರಿ ಡಿಫಿಕಲ್ಟ್ ಲ್ಯಾಂಗ್ವೇಜ್ ಆ್ಯಂಡ್ ಇಟ್ ಈಸ್ ವೆರಿ ಡಿಫಿಕಲ್ಟ್ ಟು ಟೀಚ್ ದಿ primary and high school level students. Why? Because it is a strange language for them. It is very difficult. Sometimes they don't know the meaning of a word and we have to teach that. The basic thing is that how we are teaching. Teaching alli I hope nim teachers ಗಳು ಹೇಳಿರ್ತಾರೆ, especially in English methodology. ವರ್ಡ್ಸ್ ಗಳನ್ನ ಹೇಳ್ತಾ ಅಂದ್ರೆ ದ ಲ್ಯಾಂಗ್ವೇಜ್ ಅನ್ನ ಕೇಳೋದು ಮಾತಾಡೋದು ಬೇರೆ, ಅದರ ಜೊತೆ ನೀವು ಏನು ಕಲಿಸ್ಬೇಕು, ಅವರಿಗೆ ಶಬ್ದಗಳನ್ನ ಕಲಿಸ್ಬೇಕು, ಶಬ್ದಗಳನ್ನ ಕಲಿಸ್ತಾ ಅದನ್ನ ಮಾಡಬೇಕು ಅನ್ನೋದು. ಸೊ ಹೀಗಾಗಿ ವಿದ್ಯಾರ್ಥಿಗಳೇ, ಒಂದು ಇಂಗ್ಲಿಷ್ ಲ್ಯಾಂಗ್ವೇಜ್ ಅಲ್ಲಿ ಏನಾಗಿದೆ ರೀ ನಮ್ಮಲ್ಲಿ ಅಂತಂತಂದ್ರೆ, ಇವುಗಳನ್ನ ನೀವು ಕಲಿಸ್ಬೇಕು ಅಂತಂದ್ರೆ ಮೊದ್ಲು ಇವೆಲ್ಲ ರೂಲ್ಸ್ಗಳು ಪ್ರಿನ್ಸಿಪಲ್ಸ್ಗಳು ನಿಮಗೆ ಗೊತ್ತಿರಬೇಕು. ಗೊತ್ತಾಯ್ತಾ? ಸೊ ದ ಫಂಕ್ಷನ್ ಆಫ್ ಲ್ಯಾಂಗ್ವೇಜ್, ಹೌ ಇಟ್ ಈಸ್ ಫಂಕ್ಷನಿಂಗ್, ವಾಟ್ ಈಸ್ ದ ಸ್ಟೈಲ್, ವಾಟ್ ಈಸ್ the structure, how you have to pronounce, everything you should know. As a teacher, first you should know and you should teach them. As a teacher, how you ನಾವು ಇದರಲ್ಲಿ ನೋಡ್ತಾ ಇರ್ತೀವಿ. ಅದಕ್ಕೆ ವಿದ್ಯಾರ್ಥಿಗಳೇ ಇಂಗ್ಲಿಷ್ ಅಲ್ಲಿ ನೋಡ್ರಿ, ಪೆಡಗಾಗಿ ಆಫ್ ಎ ಲ್ಯಾಂಗ್ವೇಜ್ ಅದನ್ನ ನೋಡಿರ್ತೀವಿ. ಅದಾದ್ಮೇಲೆ ಏನಾಗಿರ್ತದೆ ಪಾರ್ಟ್ ಇದ್ರಲ್ಲಿ ನೋಡ್ರಿ, critical perspective on the role of grammar in a learning a language for communicating ideas verbally and in a written form. Nodri, it's very important.
Grammar learning. So what is the role of a grammar learning and what is grammar first? We should understand what is grammar. What we have to learn here. The grammar is a systematic study of a language. Howda? They are telling about the structure, the form of a language. ಅಲ್ಲಿ ಹೇಳ್ತಾ ಇರ್ತೀವಿ ನೋಡ್ರಿ ಹೇಗೆ ಇರಬೇಕು. ಈಗ ಇಂಗ್ಲಿಷ್ ಅಲ್ಲಿ ಅಂತ ಬಂದಾಗ ನೋಡ್ರಿ SVO ಫಾರ್ಮೆಟ್ ಇದೆ ಅಲ್ಲ, ಇದೇ ಕನ್ನಡಕ್ಕೆ ಹೋಗ್ರಿ SOV ಇದೆ. ಸೊ ಹೌ ಇಟ್ ಈಸ್ ಚೇಂಜಿಂಗ್ ಅಂಡ್ ಅದನ್ನೇ ಹೇಳ್ತಾನವ, ಹೌ ಯು ಆರ್ ಕಮ್ಯುನಿಕೇಟಿಂಗ್ ವರ್ಬಲಿ ಅಂಡ್ ಇನ್ ಅ ರಿಟರ್ನ್ ಸ್ಟೈಲ್ ಅಲ್ಲಿ. ಸೊ ವರ್ಬಲಿ ಹೌ ಯು ಆರ್ ಸ್ಪೀಕಿಂಗ್. ನೋಡ್ರಿ ಈಗ ನಾನು ಮಾರ್ಕೆಟಿಗೆ ಹೋಗ್ತೀನಿ ಅಂತ ಹೇಳಿದಾಗ ಐ ಆಮ್ ಗೋಯಿಂಗ್ ಟು ಮಾರ್ಕೆಟ್ ಅಂತೀನಿ, ವೆರಿ ಡಿಫ್ರೆಂಟ್. ಈ ಇದರಲ್ಲಿ ನೀವು ಹೇಗೆ ಲ್ಯಾಂಗ್ವೇಜ್ ಅನ್ನ ಗ್ರಾಮರ್ ಅನ್ನ ಯೂಸ್ ಮಾಡ್ತೀರಿ, ಹೌ ಯು ಆರ್ ಕನ್ವೇಯಿಂಗ್ ದಟ್ ಮೆಸೇಜ್ ಟು ಅ ಸ್ಟೂಡೆಂಟ್, ಇಟ್ಸ್ ವೆರಿ ಇಂಪಾರ್ಟೆಂಟ್. ಸೊ ಇದನ್ನ ಈ ಒಂದು ಚಾಪ್ಟರ್ ಅಲ್ಲಿ ಚೆಕ್ ಮಾಡ್ತಾರೆ ನಿಮ್ದು. ದ ಚಾಲೆಂಜಸ್ ಆಫ್ ಟೀಚಿಂಗ್ ಲ್ಯಾಂಗ್ವೇಜ್ ಇನ್ ಅ ಡೈವರ್ಸ್ ಕ್ಲಾಸ್ ರೂಮ್ ಅಂಡ್ ಲ್ಯಾಂಗ್ವೇಜ್ ಸ್ಕಿಲ್ಸ್. ಲ್ಯಾಂಗ್ವೇಜ್ ಸ್ಕಿಲ್ಸ್ಗಳು. ಸೊ ದೇರ್ ಆರ್ ಮೆನಿ ಡಿಫ್ರೆಂಟ್ ಅಪ್ರೋಚಸ್ ಆರ್ ದೇರ್ ಟು ಟೀಚ್ ಇಂಗ್ಲಿಷ್. ಸೊ ನೀವು ಮೆಥಡ್ಸ್ಗಳನ್ನು ಓದಿರಿ ಅನ್ಕೊಂತೀನಿ. ಡೈರೆಕ್ಟ್ ಮೆಥಡ್ಸ್ಗಳನ್ನು ಹೇಳ್ತಾರೆ, ಗ್ರಾಮರ್ ಟ್ರಾನ್ಸ್ಲೇಷನ್ ಮೆಥಡ್ ಅಂತ ಹೇಳ್ತಾರೆ, ಸ್ಟ್ರಕ್ಚರಲ್ ಮೆಥಡ್ ಅಂತ ಹೇಳ್ತೀವಿ. ಸೊ ಹೌ ಯು ಆರ್ ಟೀಚಿಂಗ್ ದಟ್. ಸೊ ಮೋಸ್ಟ್ ಆಫ್ ದ ಇಂಡಿಯನ್, ಎಸ್ಪೆಷಲಿ ಇನ್ ಕರ್ನಾಟಕ, ನಾವೇನ್ ಮಾಡ್ತೀವಿ, ಗ್ರಾಮರ್ ಟ್ರಾನ್ಸ್ಲೇಷನ್ ಮೆಥಡ್ ಅನ್ನ ಯೂಸ್ ಮಾಡ್ತಾ ಇರ್ತೀವಿ ನಾವು. ದ ಸ್ಕಿಲ್ಸ್, ವಾಟ್ ಸ್ಕಿಲ್ಸ್ ಅ ಟೀಚರ್ ಶುಡ್ ಹ್ಯಾವ್ ಟು ಟೀಚ್ ಇಂಗ್ಲಿಷ್, ದಟ್ ಐಡಿಯಾಸ್ ಯು ಶುಡ್ ನೋ ಫಸ್ಟ್. ಅವುಗಳನ್ನ ನೋಡ್ಲಿಕ್ಕೆ ಹೇಳ್ತಾರೆ. ಇಲ್ಲಿ ನೋಡ್ರಿ, ಟೀಚಿಂಗ್ ಲರ್ನಿಂಗ್ ಮಟೀರಿಯಲ್ಸ್ಗಳು ಏನದಾವ. ಸೊ ಟೆಕ್ಸ್ಟ್ ಬುಕ್ ಇರಬಹುದು, ಮಲ್ಟಿಮೀಡಿಯಾಸ್ಗಳ ಮಟೀರಿಯಲ್ ಇರಬಹುದು, ಮಲ್ಟಿಲಿಂಗ್ವಲ್ ಸೋರ್ಸ್ ಆಫ್ ಕ್ಲಾಸ್ ರೂಮ್ ಇಂಪಾರ್ಟೆಂಟ್. ಇಲ್ಲಿ ನೋಡ್ರಿ, ನಿಮಗೆ ಟೆಕ್ಸ್ಟ್ ಬುಕ್ ಅಂಕ್ರಿ, ದರ್ ವಿಲ್ ಬಿ ಒನ್ ಟೆಕ್ಸ್ಟ್ ಬುಕ್, ನಿಮ್ಗೆ ಗೊತ್ತಿದೆ. ವಿ ಆರ್ ಇಫ್ ದ ಪೊಯೆಟ್ರಿ ಆರ್ ಅ ಪ್ರೋಸ್ ಇಸ್ ದೇರ್ ಅನ್ಕೋರಿ. ಅಲ್ಲಿ ಏನ್ ಮಾಡ್ತೀವಿ ನಾವು, ವಾಟ್ ಈಸ್ ಮೈ ಏಮ್ ಟು ಟೀಚ್. ನಿಮ್ಗೆ ಅದಕ್ಕೆ ನೀವು ಟೀಚಿಂಗ್ ಪ್ಲಾನ್ ಅನ್ನ ಬರೀಬೇಕಾದ್ರೆ ಬರ್ಸಿರ್ತಾರೆ ನೋಡ್ರಿ, ಅಬ್ಜೆಕ್ಟಿವ್ಸ್ಗಳನ್ನ ಬರ್ಸಿರ್ತಾರೆ. ವಾಟ್ ಈಸ್ ದ ನಾಲೆಜ್, ವಾಟ್ ಈಸ್ ಅಂಡರ್ಸ್ಟ್ಯಾಂಡಿಂಗ್, ವಾಟ್ ಈಸ್ ಸ್ಕಿಲ್ ದ ಸ್ಟೂಡೆಂಟ್ ಶುಡ್ ಲರ್ನ್ ಫ್ರಮ್ ದಿಸ್ ಅಂತ ಹೇಳಿ. ಈ ಕ್ಲಾಸಿನ ಎಂಡಲ್ಲಿ ಅವ ಏನು ಮಾಡ್ತಾನೆ ಅನ್ನೋದನ್ನ ನೀವು ಮೊದಲೇ ಬರೆದಿರ್ತೀರಿ. ಅಂದ್ರೆ ಯುವರ್ ಏನದು ಅಬ್ಜೆಕ್ಟಿವ್ಸ್ ಆಫ್ ಟೀಚಿಂಗ್. ಸೊ ಇಲ್ಲಿ ಇವುಗಳ ಭಾಳ ಏನೇನು ಯೂಸ್ ಮಾಡ್ತೀವಿ, ಲರ್ನಿಂಗ್ ಮಟೀರಿಯಲ್ಸ್ಗಳೇನಿದಾವ್ರಿ, ಇದರಲ್ಲಿ ಟೀಚಿಂಗ್ ಏಡ್ಸ್ಗಳನ್ನಂತ ಮಾಡಿರ್ತೀವಿ, ಟೆಕ್ನಾಲಜಿಯನ್ನು ಯೂಸ್ ಮಾಡ್ತೀವಿ, PPTಯನ್ನು ಯೂಸ್ ಮಾಡ್ತೀವಿ, ವಿಡಿಯೋಗಳನ್ನು ಯೂಸ್. ಸೊ ಹೌ ಯು ಆರ್ ಯೂಸಿಂಗ್ ದ ಟೆಕ್ನಿಕ್ಸ್ to teach. So that is the very important thing. So what are the learning materials are there with you, how you are using this multimedia ನ ಯೂಸ್ ಮಾಡಿ. ನಾವು ನೋಡ್ರಿ, ಈಗ ಮಲ್ಟಿಮೀಡಿಯಾನ ಯೂಸ್ ಮಾಡಿ ನಾ ಟೀಚ್ ಮಾಡ್ತಾ ಇದ್ದೀನಿ ನಿಮಗೆ. ನೀವು ಕ್ಯಾಮ್ರಾದಲ್ಲಿ ನೋಡ್ತಾ ಇದ್ದೀರಿ, ಒಂದು ಯೂಟ್ಯೂಬಲ್ಲಿ ನೋಡ್ತಾ ಇದ್ದೀರಿ. ನನಗೀಗ ಐ ಆಮ್ ಯೂಸಿಂಗ್ ದಿಸ್ ಮೀಡಿಯಾ ಟು ಟೀಚ್ ಅದಲ್ಲ. ಈಗ ನೋಡ್ರಿ, ನಾನು ವೈಡರ್ ಆಗಿ ರೀಚ್ ಆಗ್ತೀನಿ. ನಾನು ನೋಡ್ರಿ, ಈಗ ಒಂದು ಕ್ಲಾಸ್ ರೂಮ್ನಲ್ಲಿ ಓನ್ಲಿ 60 ವಿದ್ಯಾರ್ಥಿಗಳಿರ್ತಾರೆ, ಬಟ್ ನಾನು ಈಗ ಟೀಚ್ ಮಾಡೋದು ಇದೇನಾಗಿರ್ತಾರೆ, ಸಾವಿರಾರು ವಿದ್ಯಾರ್ಥಿಗಳಿಗೆ ರೀಚ್ ಆಗ್ತಾರೆ. ಸೊ ಹೀಗೆ ಹೌ ಯು ಆರ್ ಯೂಸಿಂಗ್ ದೀಸ್ ಥಿಂಗ್ಸ್, ಮಲ್ಟಿಮೀಡಿಯಾಸ್ಗಳನ್ನ ಕ್ಲಾಸ್ ರೂಮಲ್ಲಿ ಹೇಗೆ ಯೂಸ್ ಮಾಡ್ತೀರಿ, ಹೇಗೆ ಅದನ್ನ ನಾವು ವಿದ್ಯಾರ್ಥಿಗಳಿಗೆ ಮುಟ್ಟಿಸ್ಬೇಕು. ಮಲ್ಟಿ ಲ್ಯಾಂಗ್ವೇಜ್ ರಿಸೋರ್ಸ್ಗಳು ನೋಡ್ರಿ, ಇವತ್ತು ಇಂಗ್ಲೀಷಲ್ಲಿ ಬಹಳ ಮೆಟೀರಿಯಲ್ಸ್ಗಳದಾವ, ಅದನ್ನ ಕನ್ನಡದಲ್ಲಿ ನೀವು ಹೇಗೆ ಮಾಡ್ಕೋಬೇಕು, ಸೊ ಅವುಗಳು ಬೇರೆ ಹಿಸ್ಟ್ರಿಯಲ್ಲಿ ಹೇಗೆ ಅದನ್ನ ಅಪ್ಲೈ ಮಾಡ್ತೀರಿ, ಅದನ್ನೇ ಸೈನ್ಸಲ್ಲಿ ಹೇಗೆ ಮಾಡ್ತೀರಿ ಅನ್ನೋದನ್ನ ಈ ಒಂದು ಕ್ಲಾಸ್ ರೂಮ್ಗಳಲ್ಲಿ. ಆಮೇಲೆ ರೆಮಿಡಿಯಲ್ ಟೀಚರ್ಸ್ಗಳ ಬಗ್ಗೆ ಅಂದ್ರೆ ನಿಮ್ಗೆ ಗೊತ್ತೇ ಇದೆ. ರೆಮಿಡಿಯಲ್ ಅಂದ್ರೆ ಯಾರು ಬ್ಯಾಕ್ವರ್ಡ್ ಇರ್ತಾರೆ, ಯಾರು ಈ ಜ್ಞಾನಾರ್ಜ ಇರ್ತಾರೆ, ಅವರಿಗೋಸ್ಕರ ಆಸ್ ಅ ವಿದ್ಯಾರ್ಥಿಯನ್ನ ನಾವು ಯಾವತ್ತೂ ಕೂಡ ದಡ್ಡ ಅಂದ್ಕೊಳ್ಬಾರ್ದ್ರಿ. ನಮ್ಗೆ ಗೊತ್ತಿದೆ, ಟೀಚಿಂಗ್ ಅಲ್ಲಿ ಮೊದ್ಲು ಹೇಳ್ತೇವೆ ನಾವು, ಸ್ಟೂಡೆಂಟ್ ಈಸ್ ಫೇಲ್, ದ ಟೀಚರ್ ಹ್ಯಾಸ್ ಫೇಲ್ಡ್ ಅಂತ ಹೇಳಿ. ಅಂಡರ್ಸ್ಟ್ಯಾಂಡ್. ಸ್ಟೂಡೆಂಟ್ ಏನು ಅರ್ಥ ಆಗಿಲ್ಲ ಅಂದ್ರೆ ಯು ಹ್ಯಾವ್ ನಾಟ್ ಥಾಟ್ ಇನ್ ಅ ರೈಟ್ ವೇ ಅನ್ನಂಗೆ ಅಂತ ಹೇಳ್ತಾರೆ. ಕ್ಲಾಸ್ ರೂಮ್ ಅಲ್ಲಿ ಅದೇ ಬರ್ತದೆ. ಅಂದ್ರೆ ಎವ್ರಿ ಸ್ಟೂಡೆಂಟ್ ಈಸ್ ಯು ಅಂಡ್ ಹಿ ಈಸ್ ಇಂಟೆಲಿಜೆಂಟ್. ಸಮ್ ಬ್ಯಾಕ್ವರ್ಡ್ ಸ್ಟೂಡೆಂಟ್ are there and we have to take them and remedial classes will be there for them. ಸೊ ಅದನ್ನ ಈ ಯಾವ ರೀತಿ ಯಾರ್ಯಾರಿಗೆ ನಾವು ರೆಮಿಡಿಯಲ್ ಮಾಡಬೇಕು, ಯಾವಾಗ ಮಾಡಬೇಕು, ಅದಕ್ಕೆ ಟೈಮಿಂಗ್ ಏನು ಅನ್ನೋದು ಎಲ್ಲವೂ ಕೆಲವೊಂದಿಷ್ಟು ಇಟ್ ಇಸ್ ಅ ರಿಟರ್ನ್ ಒಂದು ಫಾರ್ಮೆಟ್ ಅನ್ನು ಮಾಡಿದ್ದಾರೆ. ಬಹಳ ಚಂದ ಏನ್ ಮಾಡಿದ್ದಾರೆ ಅಂತಂದ್ರೆ, ನಮ್ಮಲ್ಲಿ ಇವುಗಳ ಬಗ್ಗೆ ಮಾತಾಡಿದ್ದಾರೆ. ಬಹಳ ರಿಸರ್ಚ್ಗಳಾಗಿದ್ದಾವೆ, ಬಹಳ ಕ್ಲಾಸ್ ರೂಮ್ಗಳಲ್ಲಿ, ಹೊರಗಡೆ ಯೂನಿವರ್ಸಿಟೀಸ್ಗಳಲ್ಲಿ, ಇವುಗಳಲ್ಲಿ ಕುಂದ್ರಿಸಿ ಮಾಡಿ ಒಂದು ಮೆಥಡ್ ಅನ್ನ, ಒಂದು ಸ್ಟೈಲ್ ಅನ್ನ, ಏನೇನು ಮಾಡಬೇಕು ಅನ್ನೋದನ್ನ ಬರೆದಿರ್ತಾರೆ. ಆ ಮೆಥಡ್ಸ್ಗಳು ನಿಮಗೆ ಗೊತ್ತಿರಬೇಕು. ಓಕೆ. ಸೊ ಅದಾದ್ಮೇಲೆ ವಿದ್ಯಾರ್ಥಿಗಳೇ, ಇಂಗ್ಲಿಷ್ ಲ್ಯಾಂಗ್ವೇಜ್ ಅಲ್ಲಿ ಇನ್ನೊಂದು ಏನಿರ್ತದ್ರಿ, ಈ ರೀಡಿಂಗ್ ಅಂದ್ರೆ ನಿಮ್ಗೆ ಹೇಳಿದೆ ನಾನು ಏನ್ ಮಾಡಿರ್ತಾರೆ ಅಂತಂತಂದ್ರೆ, ಲ್ಯಾಂಗ್ವೇಜ್ ಕಾಂಪ್ರಿಹೆನ್ಷನ್ ರೀಡಿಂಗ್ ಅನ್ನು ಪೇಪರ್ ಅಲ್ಲಿ ಇರ್ತದ. ಅದಾದ್ಮೇಲೆ ಪೆಡಗಾಗಿ ಆಫ್ ಎ ಲ್ಯಾಂಗ್ವೇಜ್ ಡೆವಲಪ್ಮೆಂಟ್, ಈ ಲರ್ನಿಂಗ್ ಅಂಡ್ ಅಕ್ವಿಜಿಷನ್ಸ್, ಪ್ರಿನ್ಸಿಪಲ್ಸ್ ಆಫ್ ಲ್ಯಾಂಗ್ವೇಜ್, ಟೀಚಿಂಗ್ ರೋಲ್, ಲಿಸ್ನಿಂಗ್, ಸ್ಪೀಕಿಂಗ್, ಲರ್ನಿಂಗ್, ಇವೆಲ್ಲವುಗಳು ಕೂಡ ಈ ಒಂದು ನಮ್ಮ ಸಿಲೆಬಸ್ಸಿನ ಒಂದು ಪಾತ್ರ ಆಗಿದಾವ್ರಿ. ಸೊ ಅದಾದ್ಮೇಲೆ ಇಲ್ಲಿ ನೋಡ್ರಿ,
ಕ್ರಿಟಿಕಲ್ ಪರ್ಸ್ಪೆಕ್ಟಿವ್ ಆನ್ ದ ರೋಲ್ ಆಫ್ ಗ್ರಾಮರ್. ಗ್ರಾಮರ್ ಬಹಳ ಇಂಪಾರ್ಟೆಂಟ್ ರೀ. ಓನ್ಲಿ ಗ್ರಾಮರ್ ಇಂಪಾರ್ಟೆಂಟ್ ಟಿ ಅಂತ ರಾಂಗ್. ಬರೇ ಟಿಗೆ ಗ್ರಾಮರ್ ಅಲ್ಲ, ಅದರ ಜೊತೆ ಮೆಥಡಾಲಜಿ ಮೆಥಡ್ಸ್ಗಳು ಕೂಡ ಇಂಪಾರ್ಟೆಂಟ್ ಆಗಿ. ಸೊ ಯು ಹ್ಯಾವ್ ಟು ವರ್ಕ್ ಆನ್ ದ್ಯಾಟ್ ಥಿಂಗ್ಸ್. ಆ್ಯಂಡ್ ಇಲ್ಲಿ ನೋಡ್ರಿ, ನಮಗೆ ಈಗ ಡೈರೆಕ್ಟಿವ್ ಮೆಥಡ್ಸ್ಗಳು ಕೇಳ್ತಾರೆ. ಈಗ ಆಫ್ಟರ್ ರಿಸಲ್ಟ್ ಬಗ್ಗೆ ಸಮೇಟಿವ್ ಫಾರ್ಮೇಷನ್ ಅಂತ ಕೇಳ್ತೀವಿ ನಾವು. ಅಲ್ಲ, ಅನಾಲಿಟಿಕ್ ಥಿಂಗ್ಸ್ಗಳು ಇರ್ತವೆ, ವೆರೈಟಿ ಆಫ್ ಥಿಂಗ್ಸ್ಗಳು ಅದಾವ್ರಿ ಇಲ್ಲಿ. ಇಟ್ ಇಸ್ ನಾಟ್ ಈಸಿ ಟು ವರ್ಕ್ ಆನ್ ಗ್ರಾಮರ್ ಓನ್ಲಿ ಮಾಡಿಬಿಟ್ರೆ ನಮಗೆ ಇಂಗ್ಲೀಷ್ ಟಿ ಪಾಸ್ ಆಗಿಬಿಡ್ತೀವಿ ಅಂತಲ್ಲ. ಅದ್ರ ಜೊತೆ ನಾವು ಹಲವಾರು ವಿಷಯಗಳನ್ನು ತಿಳ್ಕೊಬೇಕಾಗ್ತದೆ. ಎಸ್ಪೆಷಲಿ ಚಾಲೆಂಜಸ್ ಆಫ್ ಟೀಚಿಂಗ್ ಲ್ಯಾಂಗ್ವೇಜ್ ಇನ್ ಅ ಡೈವರ್ಸ್ ಕ್ಲಾಸ್ ರೂಮ್ ಆ್ಯಂಡ್ ಲ್ಯಾಂಗ್ವೇಜ್. ನೋಡ್ರಿ ಇಲ್ಲಿ, ವಾಟ್ ಆರ್ ದ ಚಾಲೆಂಜಸ್ ಫಾರ್ ಅ ಟೀಚಿಂಗ್? ಎಸ್ಪೆಷಲಿ ಇಂಗ್ಲಿಷ್ ಲ್ಯಾಂಗ್ವೇಜ್ ಇಸ್ ವೆರಿ ವೆರಿ ಚಾಲೆಂಜಿಂಗ್. ವೈ? ಬಿಕಾಸ್ ಇಟ್ ಈಸ್ ಅ ಸೆಕೆಂಡರಿ ಲ್ಯಾಂಗ್ವೇಜ್ ಫಾರ್ ಅಸ್ ಆ್ಯಂಡ್ ಇಟ್ ಈಸ್ ನಾಟ್ ಅ ಏನದು our own language. So it is a strange language. When you are teaching a strange language andaga, it is very difficult. We have to face many problems. Students don't know about the words, they don't know about the format of things, anything. So we have to create that interest in a student's mind to how to learn this. Adike there are many challenges are there, especially in English language. Adugal ಏನೇನು challenges ಗಳವು ನಮಗೆ ನೋಡ್ರಿ. ಕನ್ನಡ ಒಂದು ಫಸ್ಟ್ ಆಫ್ ಆಲ್ ಇಟ್ ಇಸ್ ಅ ಸ್ಟ್ರೇಂಜ್ ಲ್ಯಾಂಗ್ವೇಜ್ ಅನ್ನೋದೇ ದೊಡ್ಡ ಪ್ರಾಬ್ಲಮ್. ಅದು ಇಂಗ್ಲೀಷ್ ಅಂದ ತಕ್ಷಣನೇ ಜನ ಒಲ್ಲ ಅಂದ್ಬಿಡ್ತಾರೆ. ಈವನ್ ಆಸ್ ಅ ಟೀಚರ್ಸ್, ಆಸ್ ಎ ಸ್ಟೂಡೆಂಟ್ ಆಫ್ B.Ed ಆಲ್ಸೋ, ವಿ ಆರ್ ಅನೇಬಲ್ ಟು ವರ್ಕ್ ಆನ್ ದೀಸ್ ಲ್ಯಾಂಗ್ವೇಜ್ ಸ್ಕಿಲ್ಸ್ ಆ್ಯಂಡ್ ಮೆಥಡ್ಸ್. ನಾವು ಒಲ್ಲಂತೇವೆ ನೋಡ್ರಿ, ಇಂಗ್ಲೀಷನ್ನು ನಾವು ಕೂಡ ಅವಾಯ್ಡ್ ಮಾಡಿಬಿಡ್ತೇವೆ. ವೈ? ಬಿಕಾಸ್ ಇಟ್ ಇಸ್ ಅ ಸ್ಟ್ರೇಂಜ್, ವಿ ಡೋಂಟ್ ನೋ ಅಬೌಟ್ ದ ಪ್ರಾಪರ್ ಲ್ಯಾಂಗ್ವೇಜ್. ನಾವು ಬಹಳ ವಿದ್ಯಾರ್ಥಿಗಳಲ್ಲಿ ನೋಡ್ತಾ ಇರ್ತೀನಿ, ನಾನು ಭಾಳ ವಿದ್ಯಾರ್ಥಿಗಳು ನನ್ನ ಸ್ಟೂಡೆಂಟ್ ಇದ್ದಾರೆ B.Ed ಅಲ್ಲಿ. ಸೊ ಅವರು ಇಂಗ್ಲೀಷ್ ಅಂದ ತಕ್ಷಣನೇ ಏನೋ ಒಂದು ಮಾಡಿಬಿಡೋಣ ಬಿಡಪ್ಪ, ಅಷ್ಟು ದೇ ಆರ್ ನಾಟ್ ಗಿವಿಂಗ್ ಸಚ್ ಇಂಪಾರ್ಟೆನ್ಸ್ ಅನ್ನ ಕೊಡುದಿಲ್ಲ ಅಲ್ಲಿ. ಸೊ ಆಸ್ ಎ ಟೀಚರ್ ಏನ್ ಮಾಡ್ಬೇಕ್ರಿ ನಾವು? ವಿ ಹ್ಯಾವ್ ಟು ಟೇಕ್ ಇಟ್ ಅ ಚಾಲೆಂಜ್ ಆ್ಯಂಡ್ ವಿ ಹ್ಯಾವ್ ಟು ಲರ್ನ್ ಫಸ್ಟ್. ಸೊ ವಾಟ್ ಆರ್ ದೀಸ್ ಥಿಂಗ್ಸ್ ನಾವು ಕಲಿತು ಅದನ್ನ ನಾವು ಓವರ್ಕಮ್ ಆಗ್ಬೇಕ್ರಿ ಮೊದಲು. ಅಂಡರ್ಸ್ಟ್ಯಾಂಡ್? ದೆನ್ ಓನ್ಲಿ ವಿ ಕ್ಯಾನ್ ಡೂ ದಟ್. ವೆನ್ ಐ ವಾಸ್ ಡೂಯಿಂಗ್ B.Ed ಅಲ್ಲ, ಐ ವಾಸ್ ಫೇಸಿಂಗ್ ದೀಸ್ ಥಿಂಗ್ಸ್. ನಮ್ಮ ಮೇಡಮ್ ಸ್ವಲ್ಪ ಪ್ರಿನ್ಸಿಪಲ್ ಯಾವಾಗ ಇದು ನಮ್ಮ ಇಂಗ್ಲೀಷ್ ಮೆಥಡಾಲಜಿದು ಇದನ್ನು ಬರ್ಕೊಂಬರ್ರಿ ಅಂತಂದ್ರೆ ನಂಗೆ ಆಗ್ತಿರ್ಲಿಲ್ಲ. ಮೈಕ್ರೋ ಟೀಚಿಂಗ್ ಅನ್ನು ಮಾಡ್ಬೇಕಾದ್ರೆ ಇಂಗ್ಲೀಷಲ್ಲಿ ಮಾತಾಡು ಅಂದಾಗ ಐ ಆಮ್ ಅನೇಬಲ್ ಟು ಸ್ಪೀಕ್ ಇನ್ ಇಂಗ್ಲೀಷ್. ಫಸ್ಟ್ ಆಫ್ ಆಲ್ ನನಗೆ ಇಂಗ್ಲೀಷ್ ಬರಲ್ಲ ಅನ್ನೋದು ಒಂದು ನನ್ನ ತಲೆಗೆ ಇತ್ತದು. ನಮ್ಮ ಮೇಡಮ್ ಹೇಳ್ತಾ ಇದ್ರು, ಯು ನೋ ದ ಇಂಗ್ಲೀಷ್, ಜಸ್ಟ್ ಸ್ಪೀಕ್ ಇನ್ ಫ್ರಂಟ್ ಆಫ್ ಅಸ್, ಟ್ರೈ ಟು ಸ್ಪೀಕ್ ಅಂತ ಹೇಳಿ. ನಾ ಹೇಳ್ತೀನಿ ನಿಮ್ಗೆ ಅವ್ರ ಇದ್ರಿಗೆ ನಾ ಮಾಡಲೇ ಇಲ್ಲ. ಸೊ ಹಾಗಾಗ್ಬಾರ್ದು. ವಿ ಹ್ಯಾವ್ ಟು ಟ್ರೈ, ವಿ ಹ್ಯಾವ್ ಟು ಗಿವ್. ಸೊ ದಟ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್ ಹಿಯರ್, ಡಿಯರ್ ಸ್ಟೂಡೆಂಟ್ಸ್. ವಿ ಶುಡ್ ಟೇಕ್ ಇಟ್ ಆಸ್ ಎ ಚಾಲೆಂಜ್ ಆ್ಯಂಡ್ ವಿ ಶುಡ್ ಓವರ್ಕಮ್ ವಿತ್ ದಟ್ ಥಿಂಗ್ಸ್ ಫಸ್ಟ್. ಆಫ್ಟರ್ ದ್ಯಾಟ್ ಏನಾಗಿದೆ ಅಲ್ಲ, ವಿಲ್ ವರ್ಕ್ ಆನ್ ದ್ಯಾಟ್. ಓಕೆ, ಯು ಶುಡ್ ಟೀಚಿಂಗ್ ಅನ್ನೋದನ್ನ ನೋಡ್ಬೋದು. ಟೀಚಿಂಗ್ ಲರ್ನಿಂಗ್ ಮಟೀರಿಯಲ್ಸ್ಗಳು ಏನಿದಾವೆ ಅವುಗಳನ್ನು ಕೂಡ ವಿ ಹ್ಯಾವ್ ಟು ವರ್ಕ್ ವೆರಿ. ಟೀಚಿಂಗ್ ಏಡ್ಸ್ಗಳು ಯಾವಿದಾವೆ, PPTಸ್ಗಳನ್ನು ಹೇಗೆ ಯೂಸ್ ಮಾಡಬೇಕು, ಇವುಗಳನ್ನು ಮೀಡಿಯಾನ ಹೇಗೆ ಯೂಸ್ ಮಾಡ್ಕೊತೀರಿ, ವಿಡಿಯೋಸ್ಗಳನ್ನ ಏನಾರು ತೋರಿಸ್ತೀರನು, ಆಡಿಯೋ ಲಿಂಗ್ವಲ್ ಮೆಥಡ್ಸ್ಗಳು ಏನಿದಾವೆ, ವೆರಿ ಡಿಫ್ರೆಂಟ್ ಟೈಪ್ಸ್ ಆಫ್ ಇದಾವ್ರಿ. ಇವೆಲ್ಲವುಗಳನ್ನ ನೀವು ನೋಡಿರ್ತೀರಿ, ಇವೆಲ್ಲವುಗಳನ್ನ ನಿಮ್ಮ B.Ed ಪಾಠದಲ್ಲಿ ಹೇಳಿರ್ತಾರೆ. ಸೊ ಅವುಗಳ ಮೇಲೇನೆ ಕ್ವಶನ್ಸ್ಗಳು ಬರ್ತವೆ. ನಾವೇನು ಮಾಡಿರ್ತೀವಿ, ಓನ್ಲಿ ವಿ ಪ್ರಿಪೇರ್ಡ್ ಫಾರ್ ದ ಎಕ್ಸಾಮಿನೇಷನ್. ಅಲ್ಲಿ ಪೇಪರ್ಗಳು ಬೇರೆ, ಇಲ್ಲಿ ಪೇಪರ್ ಬೇರೆ ರೀ. ಅಲ್ಲಿ ಏನಾಗಿರ್ತದ, ಲೆಂದಿಯರ್ ಕ್ವಶನ್ಸ್ಗಳು ಇರ್ತಾವ, ಎಸ್ಸೆ ಟೈಪ್ ಕ್ವಶನ್ಸ್ಗಳನ್ನ ಬರಿಬೇಕಾಗಿರ್ತದ. ಈಗ ನೋಡ್ರಿ, ಯಾವುದೇ ಸ್ಟೂಡೆಂಟ್ ನೀವು ಏನಿದಿರಲ್ಲ, ಸಾರಿ, ಯಾರಿಗೆ ನಿಮ್ಗೆ ಹೇಳಿದ್ರು ಕೂಡ ಎಸ್ಸೆ ಟೈಪ್ ಕ್ವಶನ್ಸ್ ಇದ್ರ ಮೇಲೆ ಬರೀರಿ ಅಂದೆ ಅಂತಿಕೋರಿ. ರೈಟ್ MCQsಗಳು. ಯಾಕೆ ಅಂದ್ರೆ ದೇ ಆರ್ ಆಸ್ಕಿಂಗ್ ವೆರಿ ಡೆಫಿನಿಟ್ ಆನ್ಸರ್, ಅಕ್ಯುರೇಟ್ ಆನ್ಸರ್ ಬೇಕ್ರಿ ನಮಗಿಲ್ಲಿ, ಗೊತ್ತಾಯ್ತಾ? ಸೊ ಹೀಗಾಗಿ ಯು ಹ್ಯಾವ್ ಟು ವರ್ಕ್ ಹಾರ್ಡ್ ಆನ್ ದಿಸ್. ಸೊ ಇವು ಯಾವ ನಿಮ್ಗೆ ಗೊತ್ತಿಲ್ಲ ಅಂತಲ್ಲ, ಇಲ್ಲಿ ಇರ್ತಕ್ಕಂಥ ಎಲ್ಲ ಸಿಲೆಬಸ್ ಅನ್ನ ನೀವು B.Ed ಅಲ್ಲಿ ಓದಿರಿ, ಇದ್ರ ಮೇಲೆ ಬರ್ದಿರಿ, ಇದ್ರ ಮೇಲೆ ಬರದೇ ಪಾಸ್ ಆಗಿರಿ. ಮತ್ತು ನಿಮ್ಮ ಪರ್ಸೆಂಟೇಜ್ಗಳೆಲ್ಲ ಎಷ್ಟದಾವ್ರಿ? 80 to 80 ಮೇಲೆ ಅದಾವ ಎಲ್ಲರೂ. ಆರ್ ಓನ್ಲಿ 6 students are clearing KCET and other students they are not understanding. The students should be more focused. English ಬಹಳ ಈಸಿ ಇದೆ ರೀ. ಇದು ಇಷ್ಟು ಕೆಲಸ ಮಾಡ್ಬೇಕು ಅಷ್ಟೇ ಕೂತ್ಕೊಂಡು. ಸೊ ಇವುಗಳು ಏನದಾವ ಅನ್ನೋದನ್ನು ನಾವು ಕ್ಲಾಸಲ್ಲಿ ಹೇಳ್ಕೊಡ್ತೀವಿ. ಇನ್ನು ಅವರ ಆ್ಯಪಲ್ಲಿ ನೀವು ಹೋದ್ರಿ ಅಂತಂದರೆ ಹೌ ಟು ವರ್ಕ್ ಆನ್ ಅ ಪ್ಯಾಸೇಜಸ್, ಹೌ ಟು ಡೀಲ್ ವಿತ್ ದಟ್ ಥಿಂಗ್ಸ್, ವಾಟ್ ಆರ್ ದ ಚಾಲೆಂಜಸ್, ಅವೆಲ್ಲವುಗಳನ್ನು ಇನ್ ಡಿಟೇಲ್ ಆಗಿ ವಿ ಹ್ಯಾವ್ ಡಿಸ್ಕಸ್ಡ್ ಇನ್ ಅವರ್ ಆ್ಯಪ್. ಅವುಗಳಲ್ಲಿ ಕ್ಲಾಸ್ಗಳಲ್ಲಿ ನೀವು ನೋಡ್ತಾ ಹೋದಾಗ ನಿಮ್ಗೆ ಗೊತ್ತಾಗ್ತಾ ಹೋಗ್ತದೆ ಒಂದೊಂದೇ. ಈ ವರ್ಕ್ಗಳನ್ನು ನೀವು ಮಾಡಬೇಕಾಗ್ತದೆ. ಹಾಗಾದ್ರೆ ಯಾವ ಥರ ಕ್ವಶನ್ಸ್ಗಳು ಬರ್ತಾವ್ರಿಪ್ಪ? ಈ ಸಿಲೆಬಸ್ ಏನು ಇದೆ ಇದರಲ್ಲಿ, ಸೊ ಯಾವ ಥರ ಕ್ವಶನ್ಸ್ಗಳು ಬರ್ತಾವೆ? ವಿ ವಿಲ್ ಡಿಸ್ಕಸ್ ಒನ್ ಕ್ವಶನ್ ಪೇಪರ್. ಏನು ಮಾಡೋಣ್ರಿ, ಈ ಕ್ವಶನ್ ಪೇಪರನ್ನ ವಿ ವಿಲ್ ಯಾವ ಥರ ಕ್ವಶನ್ಸ್ಗಳು ಬರ್ತವೆ ಅವುಗಳನ್ನ ಹೇಗೆ ಬಿಡಿಸ್ಬೇಕು ನಾವು, ವಾಟ್ ಆರ್ ದ
ಬೇಸಿಕ್ ಥಿಂಗ್ಸ್ಗಳನ್ನು ಫುಲ್ ಥರೋಲಿ ಏನು ಹೇಳುವುದಿಲ್ಲ ವಾಟ್ ಈಸ್ ದ ಗ್ರಾಮರ್ ಅದ ಹೇಳಿ. ಸೊ ವಾಟ್ ಈಸ್ ದ ಕ್ವಶನ್ ಆ್ಯಂಡ್ ವಾಟ್ ಈಸ್ ದ ಆನ್ಸರ್ ಫಾರ್ ದ್ಯಾಟ್ ಆ್ಯಂಡ್ ಹೌ ವಿ ಹ್ಯಾವ್ ಟು ಡೀಲ್ ವಿತ್ ದ್ಯಾಟ್ ಥಿಂಗ್. ಓಕೆ, ಸೊ ಆ ಕ್ವಶನ್ಸ್ಗಳು ಬಹಳ ಇಂಪಾರ್ಟೆಂಟ್ ಆಗ್ತದೆ. ಅದಕ್ಕೋಸ್ಕರ ನೀವು ಈ ಥರ ಕ್ವಶನ್ ಪೇಪರ್ಗಳು ನಮ್ಮ ಆಲ್ರೆಡಿ ನಮ್ಮ ಆ್ಯಪಲ್ಲಿ ಇದ್ದಾವೆ. ಪತ್ರಿಕೆ ಆನ್ಲೈನ್ ತರಗತಿ ಆ್ಯಪಲ್ಲಿ ಇದ್ದಾವೆ. ಯು ಗೋ ದೇರ್, ಅಲ್ಲಿ ನಿಮ್ಗೆ ಎಲ್ಲ ವಿಷಯಗಳ ಸಂಪೂರ್ಣ ವಿಷಯಗಳ ತರಗತಿಗಳು ಸಿಗ್ತವೆ. 10 ಮಾಡಲ್ ಪ್ರಶ್ನೆ ಪತ್ರಿಕೆಗಳದಾವ. ಇಂದಿನ ಪ್ರಶ್ನೆ ಪತ್ರಗಳು 360 ಡಿಗ್ರಿಗಳಲ್ಲಿ ಅವುಗಳನ್ನ ವಿವರಣಾತ್ಮಕವಾಗಿ ಹೇಳಿದ್ದಾರೆ ಎಲ್ಲ ಟೀಚರ್ಸ್ಗಳು. ಬೇರೆ ಬೇರೆ ಸಂಪನ್ಮೂಲ ವ್ಯಕ್ತಿಗಳಿಂದ ಈ ಥರ ಆದಂತಹ ಕ್ಲಾಸ್ಗಳನ್ನು ಮಾಡಿಸಿದ್ದಾರೆ ಇಲ್ಲಿ. ಸೊ ಅದಾದ ಸೈಕಾಲಜಿ ಭಾಳ ಇಂಪಾರ್ಟೆಂಟ್, ಭಾಳವೆಂದು ಕೇಳಿದ್ರು ನಮಗೆ. ಸೊ ಅದಾದಮೇಲೆ 6 to 10 ತರಗತಿಯವರ ಪ್ರಶ್ನೋತ್ತರ PDF ಕೂಡ ನಿಮಗೆ ಈ ನಮ್ಮ ನಂಬರ್ಸ್ಗಳಿಗೆ ಕಾಲ್ ಮಾಡಿ ಅವರು ಆ ವಿಷಯಗಳನ್ನು ನಿಮಗೆ ಹೇಳ್ತಾರೆ. ಹಾಗಾದರೆ ಈ ಮೊದಲಾಗಿ ನಮ್ಮದು 1ನೇ ಕ್ವಶನ್ ಏನ್ರಿ? ಎಸ್ ಡಿಯರ್ ಸ್ಟೂಡೆಂಟ್ಸ್, ನೋಡಿ ಫಸ್ಟ್ ಕ್ವಶನ್ ಇಲ್ಲಿದೆ ನಮಗೆ. ಈ ಒಂದು ಕ್ವಶನ್ ಅನ್ನು ಏನಿದೆ, choose the correct verb from. A bird the window was open and a bird dashed into the room. Very simple question, very simple. ಏನು ಕೇಳಿದ್ದಾರೆ? The correct verb from. ವರ್ಬ್ ಯಾವುದು ಬರಬೇಕು ನೋಡು. ವರ್ಬ್ ಅಂತಂದ್ರೆ ನಿಮ್ಗೆ ಗೊತ್ತಿದೆ ವಿದ್ಯಾರ್ಥಿ, ಇಟ್ಸ್ ಆಕ್ಷನ್. ಆಕ್ಷನ್ ಇಲ್ಲಿ ನೋಡ್ರಿ, ದ ವಿಂಡೋ ವಾಸ್ ಓಪನ್ ಅಂತ ಇದೆ ನೋಡ್ರಿ ವಿದ್ಯಾರ್ಥಿಗಳು. ಆಲ್ರೆಡಿ ಇಟ್ ಈಸ್ ಅಬೌಟ್ ಪಾಸ್ಟ್. ನೋಡ್ರಿ, ಒಂದು ಸೆಂಟೆನ್ಸ್ ಅನ್ನ ಓದೋಬೇಕಾದ್ರೆ ಯು ಶುಡ್ ನೋ ದ್ಯಾಟ್ ವಿಚ್ ಸೆಂಟೆನ್ಸ್ ಇಟ್ ಈಸ್. ಯು ಹ್ಯಾವ್ ಟು ಬಿ ಫೋಕಸ್ ಆನ್ ದಟ್. ಇಟ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್, ಹೌದಾ? ಸೊ ನೋಡ್ರಿ, ಹಾಗಾದ್ರೆ ಇಟ್ ಇಸ್ ಆಲ್ರೆಡಿ ಇನ್ ಅ ಫಾಸ್ಟ್ ಟೆನ್ಸ್. ಈಗ ನೋಡ್ರಿ, ಇಟ್ಸ್ ಪೈ. ಇದು ನೋಡ್ರಿ, ಈ ಯಾವಾಗಲೂ ನಮ್ಮ ಇಂಗ್ಲೀಷಲ್ಲಿ ಏನಿದೆ ರೀ, V2 ಮತ್ತು V3 ಅಂತ ಬರ್ತದೆ, ಎಲ್ಲ ಗೊತ್ತಿದೆ, ಹೌದಾ? ಹಾಗಾದ್ರೆ ವಿದ್ಯಾರ್ಥಿಗಳೇ ಇಲ್ಲಿ ನೋಡ್ರಿ, ಪೈ ಅನ್ನೋದು ಏನಾಗಿದೆ ಇಲ್ಲಿ? ಬೇಸ್ ಫಾರ್ಮ್ ಆಫ್ ವರ್ಬ್, ಅಂದ್ರೆ ಇದು V1 ಆಗಿದೆ. ಫ್ಲೈಸ್ ನೋಡ್ರಿ, ಇದನ್ನ ನಾವು ಯಾವಾಗ ಬಳಸ್ತೀವಿ ನಿಮ್ಗೆ ಗೊತ್ತಿದೆ. ಯಾವಾಗ ನಿಮಗೆ ಈ ಒಂದು ಸೆಂಟೆನ್ಸು ಇರ್ತದಲ್ಲ, ಆವಾಗ ನಾವ್ ಏನ್ ಮಾಡ್ತೀವಿ, ಒಂದು ಮುಂದೆ ಎಸ್ ಅನ್ನ ಹಚ್ಚಿರ್ತೀವಿ. ಇಲ್ಲಿ ಅಂಕರಿ ಸೆಂಟೆನ್ಸ್ ಫಾಸ್ಟ್ ಟೆನ್ಸ್ ಅದಲ್ಲ, ಇದು ಬರೋದೇ ಇಲ್ಲ. ಹಾಗಾದ್ರೆ ಉಳಿದಿರೋ 3 ಆಪ್ಷನ್ಸ್ಗಳಲ್ಲಿ ಒಂದು ಹೋಗಿದರೆ ಇದು ಬೇಸ್ ಫಾರ್ಮ್, ಫ್ಲೀ ಅಂತ ಇದೆ, ಫ್ಲೋನ್ ಅಂತ ಇದೆ. ಹಾಗಾದ್ರೆ ವಿದ್ಯಾರ್ಥಿಗಳ ಇಲ್ಲಿ ನೋಡ್ರಿ, ಫ್ಲೀ ಅನ್ನೋದು ಒಂದಿದೆ, ಫ್ಲೋನ್ ಅಂತ. ಇದು ನೋಡಿ, ದ ವಿಂಡೋ ವಾಸ್ ಓಪನ್ ಅಂಡ್ ಅ ಬರ್ಡ್ ಡ್ಯಾಶ್ ಇನ್ ಟು ದ ರೂಮ್. ಅಂದ್ರೆ ದ ವಿಂಡೋ ವಾಸ್ ಓಪನ್ ಅಂಡ್ ಒಳಗಡೆ ಬಂದ್ಬಿಟ್ಟಿದೆ. ಇಟ್ ಇಸ್ ಫಾಸ್ಟ್ ಟೆನ್ಸ್. ದ ವರ್ಕ್ ಹ್ಯಾಸ್ ಕಂಪ್ಲೀಟೆಡ್, ದ ಆಕ್ಷನ್ ಹ್ಯಾಸ್ ಕಂಪ್ಲೀಟೆಡ್. ವೆನ್ ದ ಆಕ್ಷನ್ ಹ್ಯಾಸ್ ಕಂಪ್ಲೀಟೆಡ್ ಇದ್ದಾಗ ನಾವೇನ್ ಮಾಡ್ಬೇಕ್ರಿ, ಯಾವಾಗಲೂ ಕೂಡ V2 ಅನ್ನ ಬಳಸ್ಬೇಕು. ಮಾಡ್ಬೇಕ್ರಿ, ಒಂದು ಕೆಲಸ ಆಗಿ ಹೋಗಿತ್ತು ಅಂತಂದ್ರೆ ಅವಾಗ ಏನ್ ಮಾಡ್ಬೇಕು, V2 ಅನ್ನ ಬಳಸಬೇಕು. ಇಲ್ಲಿ V2 ಯಾವ್ದಿದೆ ರೀ? ಫ್ಲೈ, ಲೀವ್ ಅಂಡ್ ಫ್ಲೋನ್. ಹಾಗಾದ್ರೆ ಇಲ್ಲಿ V2 ಅನ್ನ ನಾವು ಬಳಸಬೇಕು ಅಂತಂತಂದ್ರೆ ಒಂದು ಆನ್ಸರ್ ಯಾವ್ದ್ರೆ ಇಲ್ಲಿ ನಮಗೆ? ಹಾಗಾದ್ರೆ ಇದು ಬರುತ್ತದೆ, ಫ್ಲಾನ್ ಬರುತ್ತಾ, ಇದರ ಲೀವ್ ಆಗ್ತದೆ ನೋಡ್ರಿ. ದ ವಿಂಡೋ ವಾಸ್ ಓಪನ್ ಅಂಡ್ ಅ ಬರ್ಡ್ ಫ್ಲೀವ್ ಇನ್ ಟು ದ ರೂಮ್. ಒಂದು ರೂಮಿಗೆ ಅದು ಬಂತು ಅನ್ನೋದನ್ನು ಕೊಡ್ತಾ ಇರ್ತೇವೆ. ಇವು ಗ್ರಾಮರ್ ರೂಲ್ಸ್ಗಳು ನಮಗೆ ಗೊತ್ತಿರ್ಬೇಕ್ರಿ. ಯಾವಾಗ ನಾವು ವರ್ಬ್ಸ್ಗಳು ಅಂತ ಬಂದಾಗ ನಿಮ್ಗೆ ಗೊತ್ತಿದೆ V1, V2, V3ಗಳ ಬಗ್ಗೆ ನೀವು ಯು ಹ್ಯಾವ್ ಟು ವರ್ಕ್ ವೆರಿ ಹಾರ್ಡ್ ಆನ್ ದ್ಯಾಟ್. ಯಾಕಂದ್ರೆ ಈ ಒಂದು ಸೆಂಟೆನ್ಸ್ ಫಾರ್ಮ್ ಮೇಲೆ ಅದು ಏನಾಗಿರ್ತದೆ ಯಾವಾಗಲೂ ಕೂಡ ಅಂತಂದ್ರೆ ಡಿಪೆಂಡ್ ಆಗಿರ್ತದೆ. ಇಲ್ಲಿ ನೋಡ್ರಿ, ದ ವಿಂಡೋ ವಾಸ್ ಇರೋದ್ರಿಂದ ನಿಮಗೆ ಅದು ಅಲ್ಲಿ ಬಂತು. ಓಕೆ, ಗೊತ್ತಾಯ್ತಾ? ಹಿಂದು ಬಗ್ಗೆ ಮಾತಾಡ್ತಿದೆ ಅಂತ ಹೇಳಿ ಅದನ್ನ ನೀವು ಸರಿಯಾಗಿ. ಆದರೆ ಇನ್ನೊಂದಿದೆ ನೋಡ್ರಿ, ದ ಅಪ್ರೋಪ್ರಿಯೇಟ್. ಇಟ್ಸ್ ವೆರಿ ಇಂಪಾರ್ಟೆಂಟ್ ಡಿಯರ್ ಸ್ಟೂಡೆಂಟ್ಸ್. ನಾವು ಹಲವಾರು ಸೆಂಟೆನ್ಸ್ಗಳನ್ನ ನಾವು ಈ ತರ ಗಳನ್ನ ಮಾಡ್ತಾ ಇರ್ತೀವಿ, ಅದಲ್ರಿ. ಈ ಸೆಂಟೆನ್ಸ್ಗಳ ನೋಡ್ರಿ, ಸೆಂಟೆನ್ಸ್ ಏನಿದೆ ನೋಡ್ರಿ, ಇಲ್ಲಿ ಬಹಳ ಈಸಿ ಇದೆ. ವೆರಿ ಫ್ಯೂ ಕಿಂಗ್ಸ್ ವೇರ್ ಹ್ಯಾಸ್ ಗ್ರೇಟ್ ಹ್ಯಾಸ್ ಅಶೋಕ. ನೋಡ್ರಿ, ಹಾಗಾದ್ರೆ ಹ್ಯಾಸ್ ಗ್ರೇಟ್ ಹ್ಯಾಸ್ ಪಾಸಿಟಿವ್ ಸೆಂಟೆನ್ಸ್ ಅನ್ನ ಹೇಳಿದ್ದಾರೆ, ಹೌದಾ? ಪಾಸಿಟಿವ್ ಸೆಂಟೆನ್ಸ್ಗಳು ಆಸ್ ಗ್ರೇಟ್ ಆಸ್ ಅಶೋಕ, ಇಂಪಾರ್ಟೆಂಟ್. ಈಗ ಸೂಪರ್ಲೇಟಿವ್ ಡಿಗ್ರಿ ಅಂದ್ರೆ ಏನ್ರಿ? ಹಿ ಇಸ್ ಒನ್ ಆಫ್ ದ ಗ್ರೇಟೆಸ್ಟ್, ಅವನೇ ಗ್ರೇಟೆಸ್ಟ್ ಆಗಿರ್ತಾನೆ ಇಲ್ಲಿ ಅಂತ ಹೇಳಿ.
ಅದಲ್ಲ, ಅವನನ್ನ ನಾವು ಅದನ್ನ ಮಾಡ್ಕೋಬೇಕಾಗ್ತದೆ. ಸೊ ಹೀಗಾಗಿ ವಿದ್ಯಾರ್ಥಿಗಳೇ, ಯು ಶುಡ್ ಅಂಡರ್ಸ್ಟ್ಯಾಂಡ್ ದಿಸ್. ನೋಡ್ರಿ, ಒಂದು ಪಾಸಿಟಿವ್ ಡಿಗ್ರಿ ಅಂತ ಇದೆ, ಸಿಂಪಲ್ ಸೆಂಟೆನ್ಸ್, ಕಂಪ್ಯಾರಿಟಿವ್ ಡಿಗ್ರಿ ಅಂತ ಬರ್ತದ, ಈ ಮೂರು ಅಂತಂತಂದ್ರೆ ಅಲ್ಲಿ ಅದನ್ನ ಕಂಪ್ಯಾರಿಟಿವ್ ಮಾಡ್ತಾ ಇರ್ತೀರಿ. ನೋಡ್ರಿ, ಅಶೋಕ ಇಸ್ ಅ ಗ್ರೇಟರ್ ದ್ಯಾನ್ ಅಕ್ಬರ್. ನೋಡ್ರಿ, ಅಶೋಕ ಇಸ್ ಗ್ರೇಟರ್ ದ್ಯಾನ್ ಅಕ್ಬರ್ ಅಂತ. ಅಶೋಕ ಇಸ್ ಅ ಗ್ರೇಟರ್ ಕಿಂಗ್ ದ್ಯಾನ್ ಅಕ್ಬರ್ ಅಂದ್ರೆ ಅವನಕ್ಕಿಂತ ಇವನು ಚೆನ್ನಾಗಿದ್ದಾನೆ. ಇಲ್ಲಿ ದ್ಯಾನ್ ಅಂತ ಗ್ರೇಟರ್ ಅಂತ ಬಂದಿದ್ದಾರೆ. ಬಟ್ ಅವ್ರು ಏನ್ ಕೇಳಿದಾರೆ ಇಲ್ಲಿ ನಮಗೆ ರಿಲೇಟಿವ್ ಡಿಗ್ರಿ ಫಾರ್ ದ ಪರ್ಟಿಕ್ಯುಲರ್ ಸೆಂಟೆನ್ಸ್. ಹಾಗಾದ್ರೆ ಇಲ್ಲಿ ನೋಡ್ರಿ, ಅಶೋಕ ವಾಸ್ ದ ಗ್ರೇಟೆಸ್ಟ್ ಕಿಂಗ್. ಇನ್ನೊಂದಿದೆ, ಅಶೋಕ ವಾಸ್ ಒನ್ ಆಫ್ ದ ಗ್ರೇಟೆಸ್ಟ್ ಕಿಂಗ್ ಅಂತ ಒಂದಿದೆ. ಅಶೋಕ್ ಇಸ್ ಒನ್ ಆಫ್ ಇದೆ. ನಿಮಗೆ ಗೊತ್ತಿದೆ, ಯಾವುದೇ ಒಂದು ಸೂಪರ್ಲೇಟಿವ್ ಅನ್ನ ಬಂದಾಗ ನಾವು ಇ ಎಸ್ ಟಿ ಅನ್ನ ಬಳಸ್ತೀವಿ. ಹಾಗಾದ್ರೆ ಮೂರು ಸೆಂಟೆನ್ಸ್ಗಳಲ್ಲಿ ಇರ್ತಕ್ಕಂತಹ ಗ್ರೇಟೆಸ್ಟ್ ಅಂತ ಇದೆ. ಹಾಗಾದ್ರೆ ಇಲ್ಲಿ ಯಾಕೆ ನಾವು ಇ ಟಿ ಅಂತ ತಗೋಬೇಕಾಗಿದೆ? ಅದು ಗೊತ್ತಿದೆ, ಗೊತ್ತಿರ್ಬೇಕು ನಿಮಗೆಲ್ಲದಕ್ಕೂ ಕೂಡ. ನೋಡ್ರಿ, ಸೂಪರ್ಲೇಟಿವ್ ಡಿಗ್ರಿಯನ್ನ ನೀವು ಮಾಡೋಬೇಕಾದ್ರೆ ಒಂದು ನೀವು ಅದು ಈಸ್ ಒನ್ ಆಫ್ ದ ಗ್ರೇಟೆಸ್ಟ್ ಅಂತ ಹೇಳಿ ಇರ್ತಾನೆ. ಇಲ್ಲ ಅವ ಏನ ಮಾಡನ್ರಿ, ಅಶೋಕ ಅತ್ಯಂತ ದೊಡ್ಡ ರಾಜ್ಯರಲ್ಲಿ ಆಗ್ಯಾನ ಅಂತ ಹೇಳ್ಬೇಕಿಲ್ಲ, ಹೌದಾ? ಈಗ ನೋಡ್ರಿ, ಕಂಪ್ಯಾರಿಟಿವ್ ಅಂಕ್ರಿ ಇಲ್ಲಿ ಬರುವುದಿಲ್ಲ. ಇದು ಸೆಂಟೆನ್ಸ್ ನೋಡ್ರಿ, ಇಲ್ಲಿ ವೇರ್ ಅಂತ ಇದೆ. ಇಲ್ಲಿ ಒಂದು ಸೆಂಟೆನ್ಸ್ ಅನ್ನು ಕೊಡಬೇಕಾದ್ರೆ ಅದು ಯಾವ ಸೆಂಟೆನ್ಸ್ ಇದೆ ಇವೆ ಅದನ್ನ ನೀವು ಅರ್ಥ ಮಾಡ್ತೀವಿ, ಹೌದಾ? ಇಲ್ಲಿ ನೋಡಿ, ವೆರಿ ಥಿಂಗ್ಸ್ ವೇರ್ ಅಂದ ನಮ್ಮ ಅಂದ್ರೆ ಇಟ್ ಇಸ್ ಅಬೌಟ್ ನೋಡ್ರಿ, ವೆರಿ ಇಲ್ಲಿ ಅಶೋಕ ವಾಸ್ ದ ಗ್ರೇಟೆಸ್ಟ್ ಕಿಂಗು, ಅಶೋಕ ಈಸ್ ಅಂಕ್ರಿ ಬರೋದಿಲ್ಲ. ಯಾಕೆ ಹೇಳ್ರಿ? ಇಲ್ಲಿ ವಾಸ್ ಅಥವಾ ವೇರ್ ಬರಬೇಕು, ಇಲ್ಲಿ ಈಸ್ ಇದೆ. ಸೊ ಒಂದು ಆಪ್ಷನ್ ಅಂಕ್ರಿ, ಹೌದಾ? ನೋಡ್ರಿ, ಒನ್ ಆಪ್ಷನ್ ಅಂಕ್ರಿ ಹೋಯ್ತು. ಅದರಲ್ಲಿ ಇನ್ನೊಂದು ಇಲ್ಲಿ ಈಸ್ ಇದೆ, ಈ ಆಪ್ಷನ್ ಹೋಯ್ತು, ಹೌದಲ್ಲ? ನೋಡ್ರಿ, ಇಲ್ಲಿ ಅಶೋಕ ವಾಸ್ ದ ಗ್ರೇಟೆಸ್ಟ್ ಕಿಂಗ್ ಅಂತ ಇದೆ, ಅಶೋಕ ವಾಸ್ ಒನ್ ಆಫ್ ದ ಗ್ರೇಟೆಸ್ಟ್ ಕಿಂಗ್ ಅಂತ ಇದೆ. ನೋಡ್ರಿ, ಈ ಗ್ರೇಟ್ ಕಿಂಗ್ಸ್ ಗಳಲ್ಲಿ ಹಿಂದೆ ಅಂತ ನೀವು ಹೋದಾಗ ದೇರ್ ಆರ್ ಮೆನಿ ಗ್ರೇಟೆಸ್ಟ್ ಕಿಂಗ್ಸ್ ಗಳಿದ್ರು. ಹೀಗಾಗಿ ಇದರ ಆನ್ಸರ್ ಏನಾಗುತ್ತಪ್ಪ ನಮಗೆ ಅಂತಂತ, ಅಶೋಕ ವಾಸ್ ದ ಒನ್ ಆಫ್ ದ ಗ್ರೇಟೆಸ್ಟ್ ಕಿಂಗ್ ಅಂತ. ಗ್ರೇಟೆಸ್ಟ್ ಕಿಂಗ್ ನೆನ್ಪಿಟ್ಕೋರಿ, ಯಾವುದೇ ಸೂಪರ್ಲೇಟಿವ್ ಅಂದಾಗ ಅದ್ರ ಹಿಂದ್ಗಡೆ ನಾವು ಏನ್ ಹಚ್ಚಿರ್ತೀವಿ? ದ ಅನ್ನ ಹಚ್ಚಿರ್ಬೇಕು. ರೂಲ್ ಗ್ರೇಟೆಸ್ಟ್, ಸ್ಮಾರ್ಟೆಸ್ಟ್ ತರ ಹೇಳ್ತಾರೆ, ದ ಮೋಸ್ಟ್ ಇಂಪಾರ್ಟೆಂಟ್, ದಿ ಮೋಸ್ಟ್ ಇಂಪಾರ್ಟೆಂಟ್, ಗೊತ್ತಾಯ್ತಾ? ಸೊ ಈ ತರ ಪದಗಳನ್ನ ಬರ್ಕೋಬೇಕಾದ್ರೆ ನೀವು ಇದನ್ನ ಮಾಡಬೇಕು. ಇವುಗಳ ಡಿಗ್ರೀಸ್ ಆಫ್ ಕಂಪ್ಯಾರಿಸನ್ಗಳನ್ನ ನೀವು ಓದಬೇಕು. ಪಾಸಿಟಿವ್, ಕಂಪ್ಯಾರಿಟಿವ್ ಇವುಗಳಲ್ಲೇ ಮಾಡಿದಾಗ ಇಲ್ಲಿ ನೋಡ್ರಿ, ಕಂಪ್ಯಾರಿಟಿವ್ ಇದ್ದಾಗ ಗ್ರೇಟರ್ ದ್ಯಾನ್ ಅಂತ ಆಗುತ್ತೆ. ಇಷ್ಟ ಇದು ಯಾವ್ದು? ಇದು ಸೂಪರ್ಲೇಟಿವ್ ಮಾಡಿದ್ದೇವೆ. ಇದನ್ನೇ ಕಂಪ್ಯಾರಿಟಿವ್ ಮಾಡ್ರಿ ಅಂತಂತಂದ್ರೆ ಅಶೋಕ ಇಸ್ ದ ಗ್ರೇಟರ್ ದ್ಯಾನ್ ಅಕ್ಬರ್ ಅಂತ ಹೇಳ್ಬೋದು ನೀವು ಅಲ್ಲಿ, ಗೊತ್ತಾಯ್ತಾ? ಸೊ ದಿಸ್ ಟೈಪ್ ಆಫ್ ಕ್ವಶನ್ ವಿಲ್ ಕಮ್. ಇದು ಏನ್ ಸೆಂಟೆನ್ಸ್? ಐಡೆಂಟಿಫೈ ದ ಸೂಟೇಬಲ್ ವಾಯ್ಸ್. ವಾಯ್ಸ್ ಅಂದ್ರೆ ಏನ್ರಿ? ಪ್ಯಾಸಿವ್ ವಾಯ್ಸ್, ಆಕ್ಟಿವ್ ವಾಯ್ಸ್ ಅಂತ ಪ್ಯಾಸಿವ್ ವಾಯ್ಸ್, ವಾಯ್ಸ್ ಅಂತ ಹೇಳ್ತಾರೆ. ಮೋನಾ ಕಂಪ್ಲೀಟೆಡ್ ದ ಸನ್, ಸಿಂಪಲ್. ಮೋನಾ ಅಂದ್ರೆ ಇಟ್ ಈಸ್ ಕಂಪ್ಲೀಟೆಡ್ ಇದೆ ಸೆಂಟೆನ್ಸ್, ಅದಲ್ಲ ಪಾಸ್ಟ್ ಟೆನ್ಸ್ ಇದ್ದಿದ್ದು ಏನಾಗುತ್ತೆ ನೋಡ್ರಿ. ಆಕ್ಟಿವ್ ವಾಯ್ಸ್ ಟು ಪ್ಯಾಸಿವ್ ವಾಯ್ಸ್ ನೀವು ಸೆಂಟೆನ್ಸ್ ಅನ್ನ ಒಂದು ಫಾರ್ಮೆಟ್ ಇದೆ ರೀ. ಇಲ್ಲಿ ನೋಡ್ರಿ, ಸಬ್ಜೆಕ್ಟು, ವರ್ಬು, ಆಬ್ಜೆಕ್ಟಿವ್ ಇರ್ತದೆ. ಸೊ ವೆನ್ ಯು ಆರ್ ಚೇಂಜಿಂಗ್ ಇಂಟು ಆಕ್ಟಿವ್ ವಾಯ್ಸ್ ಅಂದಾಗ ಆಬ್ಜೆಕ್ಟ್ ಮೊದಲು ಬರ್ತದ, ಪ್ಲಸ್ ಒಂದು ಹೆಲ್ಪ್ ವರ್ಬ್ ಯಾರು ಚೇಂಜ್ ಆಗ್ತದ ಅದು ಸೆಂಟೆನ್ಸ್ ಮೇಲೆ ಇರ್ತದೆ. ಆಮೇಲೆ ಆಗ ನೋಡ್ರಿ, ಹೆಲ್ಪಿಂಗ್ ವರ್ಬ್ ಆದ್ಮೇಲೆ ನಮಗೆ ಏನ್ ತಗೊಂಡಿರ್ತೀರಿ ಅನ್ನೋದನ್ನ ಇಲ್ಲಿ ವರ್ಬ್ ಫಾರ್ಮ್ ಯಾವಾಗಲೂ 3 ಇರ್ತದ. ಏನಿರ್ತದ್ರಿ? ವರ್ಬ್ ಫಾರ್ಮ್ ಯಾವಾಗಲೂ ಏನಾಗಿರ್ತದ್ರಿ? 3 ಇರ್ತದ. ಈ 3 ಅಂದ್ರೆ ಪಾರ್ಟಿಸಿಪಲ್ ಆಗಿರ್ತದೆ. ಯಾಕಂದ್ರೆ ವಿ ಆರ್ ಟಾಕಿಂಗ್ ಅಬೌಟ್ ಅ ಪ್ಯಾಸಿವ್ ಅಂತಂದ್ರೆ ಇಟ್ಸ್ ಅ ಪಾಸ್ಟ್ ಟೆನ್ಸ್. ವಾಟ್ ಎವರ್ ದ ಸೆಂಟೆನ್ಸ್ ಇಟ್ ಮೇ ಬಿ, ಪ್ಯಾಸಿವ್ ವಾಯ್ಸ್ ಅಲ್ಲಿ ಏನಾಗಿರಬೇಕು? V3ನೇ ಇರ್ತದೆ. ಇದೊಂದು ರೂಲ್ಸ್ ಅನ್ನ ನೀವು ಯಾವಾಗಲೂ ನೆನ್ಪಿಟ್ಕೋಬೇಕು. ಏನಾಗಿರ್ತೀರಿ? ಅದಾಗಿರ್ತದೆ. ಓಕೆ, ಹಾಗಾದ್ರೆ ಈ ಸೆಂಟೆನ್ಸ್ ಏನಾಗಿದೆ? ಸಿಂಪಲ್ ಪಾಸ್ಟ್ ಟೆನ್ಸ್ ಅಲ್ಲಿ ಇದೆ, ಹೌದಾ? ಸಿಂಪಲ್ ಪಾಸ್ಟ್ ಟೆನ್ಸ್ ಅಲ್ಲಿ ಇದೆ. ಇಲ್ಲಿ ವರ್ಬನ್ನೇ ಇಟ್ಟಿರ್ತೊಂಡ್ರಿ. ಇದು ಮಾಡ್ಬೇಕಾದ್ರೆ ನಾವು ನೋಡ್ರಿ, ಬೈ ಪ್ಲಸ್ ಸಬ್ಜೆಕ್ಟ್. ಇದೊಂದು ಫಾರ್ಮೆಟ್ ಅನ್ನ ನೆನ್ಪಿಟ್ಕೊಂಡ್ಬಿಡ್ರಿ ನೀವು.
ಆಬ್ಜೆಕ್ಟ್ ಹೆಲ್ಪಿಂಗ್ ವರ್ಬ್ V3 by ಪ್ಲಸ್ ಸಬ್ಜೆಕ್ಟ್ ಒಂದು ಫಾರ್ಮೆಟ್ ಇದೆ ಸರಿ ಪ್ಯಾಸಿವೈಸ್ ಮಾಡಿ. ಹಾಗಾದ್ರೆ ವಿದ್ಯಾರ್ಥಿಗಳು ಇಲ್ಲೇನಿದೆ ರೀ ದ ಸಮ್ ಅಂತ ಇದೆ. ಹಾಗಾದ್ರೆ ಫಸ್ಟ್ಗೆ ಏನು ಬರ್ಬೇಕ್ರಿ ದ ಸಮ್ ಬರ್ಬೇಕು ಹೌದಾ. ದ ಸಮ್ ಬಂದಿದೆ. ಈಗ ನೋಡ್ರಿ ಹಾಗಾದ್ರೆ ವಿದ್ಯಾರ್ಥಿಗಳೇ ಇಲ್ಲೇನಾಗಿದೆ ನಿಮಗೆ ಯಾವ ಸೆಂಟೆನ್ಸ್ ಇದೆ ಇದು ಅದಿದೆ ಇದು ಪಾಸ್ಟ್ ಟೆನ್ಸ್. ಅದರಲ್ಲಿ ಯಾವ್ದು ಪಾಸ್ಟ್ ಇದೆ ಇದು ಸಿಂಪಲ್ ಪಾಸ್ಟ್ ಇದೆ ಹೌದಾ. ಈ ಸಿಂಪಲ್ ಪಾಸ್ಟ್ ಇದ್ದಾಗ ಅದು ಏನಾಗ್ತದ ಈಗ ನೋಡ್ರಿ ಇದ್ದು ಮುಂದೆ ಡಿಡ್ ಇದ್ದಂಗೆ ರೀ ಇದು ಓನ ಡಿಡ್ ಕಂಪ್ಲೀಟ್ ದ ವರ್ಕ್ ಇದ್ದಂಗೆ ಡಿಡ್ ಇದ್ದಿದ್ದು ವಾಸ್ ಆಗ್ತದೆ. ಏನಾಗಿರ್ತೈತೆ ಡಿಡ್ ಇದ್ದಿದ್ದು ಯಾವಾಗಲೂ ಕೂಡ ವಾಸ್ ಆಗ್ತದೆ. ಹಾ ಹಾಗಾದ್ರೆ ನಾವು ವಾಸ್ ತಗೋಬೇಕು. ಯಾಸ್ ಎಲ್ಲೆಲ್ಲಿದೆ ಇಲ್ಲಿ ನೋಡ್ರಿ ಈಸ್ ಬರಲ್ಲ ರಾಂಗ್. ಓಕೆ ವಾಸ್ ಇದೆ ನೋಡೋಣ ವೇಟಿಂಗ್ ಅಲ್ಲಿ. ಇಲ್ಲಿ ಕ್ಯಾನ್ ಇದೆ ರಾಂಗ್. ಇಲ್ಲಿ ವಾಸ್ ಇದೆ ರೀ ದ ಸಮ್ ವಾಸ್ ಬೀಯಿಂಗ್ ಅಂತ ಇದೆ ಹೌದಾ. ಹಾಗಾದ್ರೆ ವಿದ್ಯಾರ್ಥಿಗಳು ಇಲ್ಲಿ ನೋಡ್ರಿ ಇದು ಬಹಳ ಸಿಂಪಲ್ ಇದು ಇರುವುದರಿಂದ ನಾವು ಓನ್ಲಿ ಇಲ್ಲಿ ವಾಸ್ ಅನ್ನ ತಗೋಬೇಕಂತ ಹೇಳಿದ್ದೇನೆ. ಹಾಗಾದ್ರೆ ದ ಸಮ್ ವಾಸ್ ಕಂಪ್ಲೀಟ್ ಬೈ ಇಲ್ಲಿ ನೋಡ್ರಿ ಇಲ್ಲಿ ಕಂಪ್ಲೀಟ್ ಇದೆ. ನಾವು ನಿಮಗೆ ಟೆನ್ಸ್ ಹೇಳಬೇಕಾದ್ರೆ ನಾ ಹೇಳಿರ್ತೇನೆ ರೀ ಎಲ್ಲೇ ನಿಮಗೆ ವಾಸ್ ಮತ್ತು ವೇರ್ ಬರಲಿ ಏನು ಹೇಳಿರ್ತೇನೆ ರೀ ನಾನು ING ಫಾರ್ಮನ್ನು ಯೂಸ್ ಮಾಡ್ಬೇಕು ನೀವು V1 ಪ್ಲಸ್ ING ಇರ್ತೈತೆ ಅಂತ ಹೇಳಿರ್ತೀವಿ. ಬಟ್ ಆಕ್ಟಿವ್ ವಾಯ್ಸ್ ಮತ್ತು ಪ್ಯಾಸಿವ್ ವಾಯ್ಸ್ ಇದ್ದಾಗ ಪ್ಯಾಸಿವ್ ವಾಯ್ಸ್ ಅಲ್ಲಿ ಏನಾಗಿರ್ತೈತಿ ವಿದ್ಯಾರ್ಥಿಗಳೇ ಅಂತಂತಂದ್ರೆ V3 ಏನಾಗಿರ್ತೈತಿ ರೀ ಫಾರ್ಮ್ ಯಾವಾಗಲೂ ಕೂಡ V3 ಆಗಿರ್ತದ. ಈ ಫಾರ್ಮೆಟ್ ಅನ್ನು ನೀವು ನೆನಪಿಟ್ಕೋಬೇಕಿದೆ ಅಂಡರ್ಸ್ಟ್ಯಾಂಡ್ ಅಂದ್ರೆ ಈಸಿಯಾಗಿ ಆಕ್ಟಿವ್ ವಾಯ್ಸ್ ಪ್ಯಾಸಿವ್ ವಾಯ್ಸ್ ಅರ್ಥ ಆಗ್ತದೆ. ಐ ಹೋಪ್ ಯು ಅಂಡರ್ಸ್ಟುಡ್ ಗೊತ್ತಾಯ್ತಲ್ಲ. ಅಂದ್ರೆ ಫಸ್ಟ್ ಆಬ್ಜೆಕ್ಟ್ ಇರಬೇಕು ಹೆಲ್ಪಿಂಗ್ ವರ್ಬು V3 ಬೈ ಎಸ್. ಹಾಗಾದ್ರೆ ನೋಡ್ರಲ್ಲ ಆಬ್ಜೆಕ್ಟ್ ಇದೆ ಹೆಲ್ಪಿಂಗ್ ವರ್ಬ್ ಇದೆ ಹೌದಲ್ಲ V3 ಇದೆ ಬೈ ಅಂಕ್ರಿ ಡಿಫಾಲ್ಟ್ ಆಗಿರ್ತದ ಸಬ್ಜೆಕ್ಟ್ ಕರೆಕ್ಟ್ ಆಯ್ತಲ್ಲ ವಿದ್ಯಾರ್ಥಿಗಳು. ಸೊ ಹಾಗಾದ್ರೆ ಇದ್ರ ಆನ್ಸರ್ ಏನ್ರಿ ದ ಸಮ್ ವಾಸ್ ಟ್ರೀಟೆಡ್ ಬೈ ಗೊತ್ತಾಯ್ತಲ್ಲ ಭಾಳ ಈಸಿ ಇರ್ತದೆ. ಒಂದು ಫಾರ್ಮೆಟ್ ಬರ್ಕೊಂಡ್ಬಿಡ್ರಿ ಆಬ್ಜೆಕ್ಟ್ ಪ್ಲಸ್ ಹೆಲ್ಪ್ ವರ್ಬ್ ಪ್ಲಸ್ ಬೈ ಪ್ಲಸ್ ಸಬ್ಜೆಕ್ಟ್ ನೋಡ್ರಿ ಇಷ್ಟು ಇದು ಪ್ಯಾಸಿವ್ ವಾಯ್ಸಿನ ಒಂದು ಫಾರ್ಮೆಟ್. ಆಕ್ಟಿವ್ ವಾಯ್ಸ್ ಅಲ್ಲಿ ಇದೇ ಇರ್ತದ ಸಬ್ಜೆಕ್ಟ್ ಇರ್ತದ ಹೆಲ್ಪಿಂಗ್ ವರ್ಬ್ ಇರ್ತದ V1 ಒಟ V3 ಇಟ್ಸ್ ಆಲ್ ಡಿಪೆಂಡ್ ಆನ್ ಇದು V1 V2 ಬೇಕಾದಿರ್ಬೋದ್ರಿ ಹೆಲ್ಪಿಂಗ್ ವರ್ಬ್ ಮೇಲೆ ಅಡಗಿರ್ತದ ಇಷ್ಟೇ ಇರ್ತದೆ. ಇದನ್ನ ನಾವೇನ್ ಮಾಡ್ಬಿಡ್ತೀವಿ ನಾವು ಈ ಇದರಲ್ಲಿ ಚೇಂಜ್ ಮಾಡ್ತೀವಿ ಗೊತ್ತಾಯ್ತಲ್ಲ. ಹಾಗಾದ್ರೆ ಇಲ್ಲಿ ಹೆಲ್ಪಿಂಗ್ ವರ್ಬ್ ಯಾವ್ದು ಇರ್ತದೆ ಅನ್ನೋದ್ರ ಮೇಲೆ ಇಲ್ಲಿ ವರ್ಬ್ ಬಂದಿರ್ತದೆ. ಬಟ್ ಇಲ್ಲಿ ಯಾವ್ದಾರ ಹೆಲ್ಪಿಂಗ್ ವರ್ಬ್ ಇಲ್ರಿ ಆಮ್ ಇರ್ಬಾರ್ದು ಹ್ಯಾವ್ ಇರ್ಬಾರ್ದು ಹ್ಯಾಸ್ ಬೇಕಾದ್ರಿ ಎನಿಥಿಂಗ್ ಹ್ಯಾವ್ ಏನಾರ ಇರಲಿ ಇರ್ತದೆ ರೂಲ್ ಅಷ್ಟು. ಓಕೆ ಹಾಗಾದ್ರೆ ನೆಕ್ಸ್ಟ್ ಕ್ವಶನ್. ಓಕೆ NC ಸ್ಟ್ಯಾಂಡ್ಸ್ ಫಾರ್ ನೋಡ್ರಿ ಇದು ಗೊತ್ತಿರ್ತದೆ ಆ್ಯಸ್ ಅ ಟೀಚರ್ಸ್ ಆಗಿ ನಮಗೆ ನಮ್ಮ ಸಂಘಗಳ ಬಗ್ಗೆ ಗೊತ್ತಿರ್ತದೆ ಕಮಿಟಿಗಳ ಬಗ್ಗೆ ಗೊತ್ತು. ಹಾಗಾದ್ರೆ ಇಲ್ಲಿ ನೋಡ್ರಿ ವಿದ್ಯಾರ್ಥಿಗಳು ನಾವು ಆ್ಯಸ್ ಅ ಟೀಚರ್ ಅಂದಾಗ ನಮಗೆ ಒಂದಿರ್ಬೇಕ್ರಿ ಇದೇ NC ಬೇರೆ ಇದರಲ್ಲಿ ಬೇರೆ ಇರ್ಬೋದು. ನಿಮಗೆ ಯಾವುದೋ ಒಂದು GK ಪೇಪರ್ ಅಲ್ಲಿ ಅದು ಬೇರೆ ಬರ್ಬೋದು ರೀ ಯಾವುದೋ ಒಂದು ಟೆಕ್ನಾಲಜಿಕಲ್ ಸಂಬಂಧಪಟ್ಟಿದ್ದಿರ್ಬೋದು. ಬಟ್ ನಾ ಆ್ಯಸ್ ಅ ಟೀಚರ್ ಇಟ್ಸ್ ಅ ಟೀಚರ್ ಎಲಿಜಿಬಿಲಿಟಿ ಟೆಸ್ಟ್ ಅಂದಾಗ ಮೊದಲು ನೀವು ಫೋಕಸ್ ಆಗಿರ್ಬೇಕೇನ್ರಿ ಅಂದ್ರೆ ಟೀಚರ್ ಎಜುಕೇಶನ್ ಅಂದರೆ ಟೀಚರ್ 3 ಕಡೆ ಇದೆ ಇಲ್ಲ ಟೆಕ್ನಿಕಲ್ ಇದೆ ಇದು ಬರೋದಿಲ್ಲ ಒಂದೇ. ಹಾಗಲ್ಲ ನೋಡ್ರಿ ನ್ಯಾಷನಲ್ ಕರಿಕ್ಯುಲಮ್ ಫಾರ್ ಅ ಟೀಚರ್ ನ್ಯಾಷನಲ್ ಕಮಿಟಿ ಅಂತ ನ್ಯಾಷನಲ್ NCT ಅಂತಂದ್ರೆ ಬಟ್ ನ್ಯಾಷನಲ್ ಕೌನ್ಸಿಲ್ ಫಾರ್ ಇದು ಇವುಗಳನ್ನ ಸ್ವಲ್ಪ ಇವು ಕಮಿಟೀಸ್ಗಳು ಬೇಡ ಸೆಕೆಂಡರಿ ಸ್ಕೂಲ್ ಅವುಗಳನ್ನ ಸ್ವಲ್ಪ ಈ ಅಬ್ರಿವೇಷನ್ಸ್ಗಳ ಬಗ್ಗೆ ನೀವು ಗೊತ್ತಾಗ್ತದೆ. ಹಾಗಾದ್ರೆ ಇನ್ನೊಂದಿದೆ ನೋಡಿ ದ ಸೆಕೆಂಡ್ ಟಂಗ್ ಆಫ್ ದ ಟೀಚರ್ ಜನರಲ್ ಆ್ಯಂಡ್ ರೈಟ್ ಹ್ಯಾಂಡ್ ಆಫ್ ಅ ಲಾಂಗ್ವೇಜ್ ಟೀಚರ್. ಈಗ ನೋಡ್ರಿ ಲಾಂಗ್ವೇಜ್ ಟೀಚರ್ ದ ಸೆಕೆಂಡ್ ಟಂಗ್ ಅಂತ ಹೇಳ್ತಾರೆ ನಮಗೆ ಯಾವ್ದ್ರಿ ಎರಡನೇ ಇದು. ಸೊ ವಾಟ್ ಐ ಆಮ್ ಟೀಚಿಂಗ್ ಹಿಯರ್ ನೋಡ್ರಿ ವಾಟ್ ಎವರ್ ಐ ಆಮ್ ಟೀಚಿಂಗ್ ಯು ಬಟ್ ಐ ಆಮ್ ಯೂಸಿಂಗ್ ಮೋರ್ ಅಲ್ಲ ನೋಡಿ ಏನು ಮಾಡ್ತಾ ಇದ್ದೀನಿ ಓಡನ್ನ ಭಾಳ ಬೆಳೆಸಿ ಹೇಳ್ತಾ ಇದ್ದೀನಿ. ಇಲ್ಲಿ ಏನೋ ಒಂದು ಲೈನ್ ಹಾಕ್ತೀನಿ ಏನೋ ಬರಿತೀನಿ ಅಂದರೆ ಟೀಚರ್ ಎಷ್ಟು ಹೇಳ್ತಾನಲ್ಲ ಅಷ್ಟೇ ಇಲ್ಲಿ ಬರಿತೀವಿ ನಾವು. ಹಾಗಾಗಿ ಟೀಚರ್ ಒಂದು ಹಂಗೆ ಯಾವ್ದ್ರಿಪ್ಪ ಅಂತಂದರೆ ಈ ಸ್ವಲ್ಪ ಚಾಕ್ ಅಂಕ್ರಿ ಅಲ್ಲ ರೆಡ್ ಪೆನ್ ಅಂಕ್ರಿ ಬರೋದೇ ಇಲ್ಲ. ಟೈಮ್ ಟೇಬಲ್ ನೋಡ್ರಿ ಕ್ಲಾಸ್ ರೂಮಿಗೆ ಸಂಬಂಧ ಪಡೋದೇ ಇಲ್ಲ ಅದು ಹಾಗೆ ಸುಮ್ಮನೆ ಸಿಸ್ಟಮ್ಯಾಟಿಕ್ ಸ್ಟಡಿ ಅನ್ಲಿಕ್ಕೆ. ಯಾವಾಗಲೂ ಗುರುಕುಲ್ ಸಿಸ್ಟಮಲ್ಲಿ ಕ್ಲಾಸ್ ರೂಮಿಗೆ ಹೋಲ್ ಡೇ ತೊಗೊಂತಿದ್ವಿ ಅವಾಗೆಲ್ಲ ಬಂದಿದೆ. ಸೊ ಹೀಗಾಗಿ ವಿದ್ಯಾರ್ಥಿಗಳೇ ನಮ್ಮ ಒಂದು ವರ್ಡ್ ಟಂಗ್ ಯಾವ್ದ್ರಿಪ್ಪ ಅಂತಂದರೆ
ಬೋರ್ಡ್ ಇಲ್ಲಾರನೆ ಪಾಠ ಮಾಡ್ಲಿಕ್ಕೆ ಇಲ್ರಿ. ದೇರ್ ಆರ್ ಮೆನಿ ಥಿಂಗ್ಸ್ ಆರ್ ದೇರ್ ನೋಡ್ರಿ. ಈಗ ನಾವು ಲೈವ್ ಅಲ್ಲಿ ಕ್ಲಾಸಲ್ಲಿ ಮಾಡ್ತಾ ಇದ್ದೀವಿ, ಬೇರೆ ಬೇರೆ ಡಿಫ್ರೆಂಟ್ ಟೈಪ್ ಆಫ್ ಇವುಗಳು ಬಂದಿದ್ದಾವೆ. ಬಟ್ ಆದರೂ ಕೂಡ ದ ಕ್ಲಾಸ್ ರೂಮ್ ಟೀಚ್ ನಾಟ್ ಬಿ ರಿಪ್ಲೇಸ್. ಕ್ಲಾಸ್ ರೂಮ್ ಟೀಚಿಂಗ್ ಏನಿದೆಯಲ್ಲ, ಇಟ್ ಈಸ್ ಒನ್ ಆಫ್ ದಿ ಬೆಸ್ಟ್. ಅಂದ್ರೆ ದ ಟೀಚರ್ ಡೈರೆಕ್ಟ್ಲಿ ಕಮ್ಯುನಿಕೇಟಿಂಗ್ ವಿತ್ ಅ ಸ್ಟೂಡೆಂಟ್ ಅಂಡ್ ಹಿ ವಾಟ್ ಎವರ್ ದ ಥಿಂಗ್ಸ್ ಆರ್ ದೇರ್ ಇಲ್ಲಿ ಬರಿತಾ ಇದ್ದಾನೆ ನೋಡ್ರಿ. ಅದಕ್ಕೆ ನಮಗೆ ಚಾಕ್ ಬೋರ್ಡ್ ಅನ್ನೋದು ಏನಾಗಿದೆ, ಇಟ್ ಈಸ್ ಅ ಸೆಕೆಂಡ್ ಟಂಗ್ ಆಫ್ ದ ಆಲ್ ದ ಟೀಚರ್ಸ್ ಇನ್ ಜನರಲ್. ರೈಟ್ ಹ್ಯಾಂಡ್ ಆಫ್ ಅ ಲ್ಯಾಂಗ್ವೇಜ್ ಟೀಚರ್. ನಮ್ಮ ರೈಟ್ ಟೀಚರ್ ಎಸ್ಪೆಷಲಿ ಲ್ಯಾಂಗ್ವೇಜ್ ಟೀಚರ್ಗೆ ಮಾತ್ರ ನೀವು ಬರೀಲಾರನ್ನ ಹೇಳಕ್ಕೆ ಬರುದಿಲ್ಲ. ನಾ ಹೇಳ್ತೇನೆ ನೋಡ್ರಲ್ಲ, ಸಬ್ಜೆಕ್ಟ್ ವರ್ಬ್ ಆಬ್ಜೆಕ್ಟ್ ಇರ್ಬೇಕ್ರಿಪ್ಪ. ಕನ್ನಡದಲ್ಲಿ SVO ಇದೆ, ಕನ್ನಡದಲ್ಲಿ ಹೀಗಿದೆ ಅಂತ ನಾ ಹೀಗೆ ಬರದೇ ಹೇಳ್ಬೇಕ್ರಿ. then only he will understand. So that's why the blackboard is a right answer to this question. Okay, ನೋಡ್ರಿ ಬಹಳ ಈಸಿ ಕ್ವಶನ್ಗಳಿದಾವೆ. ಏನು ನೋಡ್ರಿ, ಇವು ಯಾವ ಗೊತ್ತಿಲ್ಲ ಹೇಳ್ರಿ ನಿಮಗೆ. ಮೋಸ್ಟಲ್ಲಿ ಎಲ್ಲ ಗೊತ್ತಿದೆ, ಇಂಗ್ಲೀಷಲ್ಲಿ ಈಸಿ ಇದೆ ಇದು. ಇಲ್ಲಿ ನೋಡ್ರಿ ಇನ್ನೊಂದಿದೆ, ಒಂದು ಸೆಂಟೆನ್ಸ್ ಮೆಥಡಾಲಜಿ ಮೇಲೆ ಕೇಳಿದ್ದಾರೆ. ದ ಅಪ್ರೋಚ್ ವಿಚ್ ಎಂಫಸಿಸ್ ದ ಮೋರ್ ಯೂಸ್ ಆಫ್ ಅ ಟಾರ್ಗೆಟ್ ಲ್ಯಾಂಗ್ವೇಜ್ and there is a hardly scope to use mother tongue. ಮದರ್ ಟಂಗ್ ಅನ್ನ ನಾನು ಕಡಿಮೆ ಎಲ್ಲಿ ಯೂಸ್ ಮಾಡ್ತೀನಿ. ಆಫ್ ದ pupil as the structure of English language cannot be translated into a mother tongue is known as. ನೋಡ್ರಿ ಇಲ್ಲಿ ಅಪ್ರೋಚಸ್ಗಳು ಬರ್ತಾವೆ. ಇಂಗ್ಲಿಷ್ ನಿಮಗೆ ಗೊತ್ತಿದೆ, ಡೈರೆಕ್ಟ್ ಅಪ್ರೋಚ್ ಇದೆ, ಗ್ರಾಮರ್ ಟ್ರಾನ್ಸ್ಲೇಷನ್ ಇದೆ, ಸ್ಟ್ರಕ್ಚರಲ್ ಅಪ್ರೋಚ್ ಇದೆ, ಸ್ಪೈರಲ್, ಇವೆಲ್ಲಗಳಿದಾವೆ. ಈಗ ನೋಡ್ರಿ, ಇಟ್ ಈಸ್ ಟಾಕಿಂಗ್ ಅಬೌಟ್ ದ ಎಂಪಸಿಸ್ ಆನ್ ಮೋರ್ ಆನ್ ದ ಟಾರ್ಗೆಟ್ ಲ್ಯಾಂಗ್ವೇಜ್. ಬಹಳ ಎಂಪಸಸ್ ಎದ್ರ ಮೇಲೆ ಫೋಕಸ್ ಮಾಡೇನ ಅಂತ ಹೇಳಿದಾನ್ರಿ ಅವ. ಬಹಳ ಅದ್ರ ಮೇಲೆ ಟಾರ್ಗೆಟ್ ಲ್ಯಾಂಗ್ವೇಜ್. ಈಗ ನಮಗೆ ಟಾರ್ಗೆಟ್ ಲ್ಯಾಂಗ್ವೇಜ್ ಆದ್ರಿ ಇಂಗ್ಲಿಷ್. ವೆನ್ ಯು ಆರ್ ಟೀಚಿಂಗ್ ಇನ್ ಫಾರ್ ಎ ಕನ್ನಡ ಮೀಡಿಯಂ ಸ್ಟೂಡೆಂಟ್ಸ್, ವಾಟ್ ವಿ ಯೂಸ್ವಲಿ ಡೂ, ವಿ ಯೂಸ್ ಗ್ರಾಮರ್ ಟ್ರಾನ್ಸ್ಲೇಷನ್ ಮೆಥಡ್. ಹೌದಲ್ರಿ? ಬಹಳ ವಿದ್ಯಾರ್ಥಿಗಳೇ ಮಾಡಿರ್ತೇವೆ ನಾವು, ಗೊತ್ತಿರುತ್ತೆ ನಿಮ್ಗೆ. ಕನ್ನಡದಿಂದ ಇಂಗ್ಲಿಷ್ನಲ್ಲಿ ಓದಿ ಕನ್ನಡದಲ್ಲಿ ಹೇಳೋದು ಡೈರೆಕ್ಟ್. ಇಲ್ಲಿ ನೋಡ್ರಿ, ಕೆಲವೊಂದು ಸಾರಿ ಕ್ವಶನ್ಗಳನ್ನು ಓದಬೇಕಾದ್ರೆ ನಿಮ್ಗೆ ಅದು ಅರ್ಥ ಆಗ್ಬಿಡ್ತದೆ. ಸ್ಟ್ರಕ್ಚರ್ ಆಫ್ ದ ಇಂಗ್ಲಿಷ್ ಲ್ಯಾಂಗ್ವೇಜ್ ಕ್ಯಾನ್ ನಾಟ್ ಬಿ ಟ್ರಾನ್ಸ್ಲೇಟ್. ಸ್ಟ್ರಕ್ಚರ್, ವಾಟ್ ಈಸ್ ದ ಸ್ಟ್ರಕ್ಚರ್ ಆಫ್ ಇಂಗ್ಲಿಷ್ ಸ್ಟೂಡೆಂಟ್? ಸ್ಟ್ರಕ್ಚರ್ ಆಫ್ ಕನ್ನಡ. ಈಗ ಕನ್ನಡದಲ್ಲಿ ಹೇಗಿದೆ ರೀ ಅಂದ್ರೆ, ಶಾಲೆಗೆ ಇಂಗ್ಲೀಷಲ್ಲಿ ಹೇಳ್ರಿ, ಸೇಮ್ ಇದನ್ನ ಬರ್ದಿದ್ದನ್ನ ಯಾವ್ದ್ರಿ? ನಾನು ಶಾಲೆಗೆ ಹೋಗಿ ಏನಾಗ್ತದ? ಎಸ್ ಐ. ಹೌದಾ? ನೋಡ್ರಿ ಇಲ್ಲಿ ಏನಾಗಿದೆ, ಇವ ಏನು ಹೇಳ್ತಾನೆ ಇದರಲ್ಲಿ, ದಿಸ್ ಇಸ್ ದ ಸ್ಟ್ರಕ್ಚರ್ ಆಫ್ ಎ ಕನ್ನಡ. ಏನಿದೆ ರೀ ಕನ್ನಡದಲ್ಲಿ? SV ಇದೆ, ಇಂಗ್ಲೀಷಲ್ಲಿ SVO ಇದೆ. ಅಂದರೆ ನೋಡ್ರಿ, ಐ ಸೇಮ್ ಇದೆ, ಬಟ್ ಹೋಗುತ್ತೇನೆ ಅನ್ನೋದನ್ನ ನಾನು ಏನು ಮಾಡಿದ್ದೀನಿ, ಇಲ್ಲಿ ತಗೊಂಡಿದ್ದೀನಿ. ಆಮೇಲೆ ಶಾಲೆಗೆ ಅನ್ನೋದನ್ನ ಇಲ್ಲಿ ತಗೊಂಡಿದ್ದೀನಿ. ಅಂದರೆ ದ ಫಾರ್ಮೆಟ್ ಹ್ಯಾಸ್ ಬಿನ್ ಚೇಂಜ್ ಆ್ಯಂಡ್ ಇನ್ ದಿಸ್ ಪರ್ಟಿಕ್ಯುಲರ್ ಇದರಲ್ಲಿ ಚೇಂಜೇ ಮಾಡೋ, ನಾಟ್ ಬಿ ಟ್ರಾನ್ಸ್ಲೇಟೆಡ್ ಅಂತ ಹೇಳ್ತಾನೆ ನಾವು. ಎಕ್ಸಾಕ್ಟಾಗಿ ಟ್ರಾನ್ಸ್ಲೇಟ್ ಮಾಡಲಿಕ್ಕೆ ಬರುವುದಿಲ್ಲ. ವೈ? ಬಿಕಾಸ್ ವೆನ್ ಯು ಆರ್ ಟ್ರಾನ್ಸ್ಲೇಟಿಂಗ್ ದ ಥಿಂಗ್ಸ್, ಇಲ್ಲಿ ನೋಡ್ರಿ, ಹಾಗಾದ್ರೆ ನೀವು ಟ್ರಾನ್ಸ್ಲೇಟ್ ಮಾಡಿದ್ರೆ ಅಂತ ಕೊರೆ, ನಾನು ಶಾಲೆಗೆ ಹೋಗುತ್ತೇನೆ, ಐ ಸ್ಕೂಲ್ ಗೋ ಆಗ್ತದೆ. ಮೊದಲು ಸ್ಟ್ರಕ್ಚರ್ ಚೇಂಜ್ ಆಗ, ಸ್ಟ್ರಕ್ಚರ್ ಗತಿನೇ ಚೇಂಜ್ ಮಾಡಿದ್ರಿ ಅಂತಂದ್ರೆ ಏನಾಗುತ್ತೆ, ಫೇಲ್ ಆಗಿಬಿಡ್ತೀರಿ. ಸೊ ಹೀಗಾಗಿ ಐ ಸ್ಕೂಲ್ ಗೋ ಈಸ್ ನಾಟ್ ಎ ಗಿವಿಂಗ್ ಪ್ರಾಪರ್ ಮೀನಿಂಗ್. ಸೊ ಹೀಗಾಗಿ ಸ್ಟ್ರಕ್ಚರ್ ಅನ್ನ ಕ್ಯಾನ್ ನಾಟ್ ಬಿ ಟ್ರಾನ್ಸ್ಲೇಟೆಡ್ ಅಂತ ಹೇಳ್ತಾನೆ. ಅದಕ್ಕೆ ಕಮ್ಯುನಿಕೇಟಿವ್ ಅಂಕ್ರಿ ಅಲ್ಲ. ಯಾಕೆ ಹೇಳ್ರಿ? ಅವ ಸ್ಟ್ರಕ್ಚರ್ ಅನ್ನ ಬಗ್ಗೆ ಮಾತಾಡ್ತಾ ಇದ್ದಾನೆ, ದ ಫಾರ್ಮ್ ಬಗ್ಗೆ ಮಾತಾಡ್ತಾ ಇದ್ದಾನೆ. ಸೊ ಬೈಲಾಂಗ್ವಿಯಲ್ ಮೆಥಡ್ ಅಂಕ್ರಿ ಅಲ್ಲ. ಏನ್ ಮಾಡ್ತೀರಿ? ಎಂಪಸಿಸ್ ಆನ್ ಮೋರ್ ಟಾರ್ಗೆಟ್ ಲ್ಯಾಂಗ್ವೇಜ್. ಬೈಲಾಂಗಲ್ ಏನಾಗಿರ್ತೈತ್ರಿ, ಎರಡೂ ಭಾಷೆಗೆ ಗೊತ್ತಾಯ್ತಾ? ಸೊ ಹಾಗಾದ್ರೆ ನೋಡ್ರಿ, ಸ್ಪೈರಲ್ ಅಪ್ರೋಚ್ ಅಂಕ್ರಿ ಅಲ್ಲೇ ಅಲ್ಲ. ಸೊ ಹೀಗಾಗಿ ಇದರದ ಅಪ್ರೋಚ್ ಅಂಕ್ರಿ ಸ್ಟ್ರಕ್ಚರಲ್ ಅಪ್ರೋಚ್. ಸ್ಟ್ರಕ್ಚರ್ ಅಂದ್ರೆ ಈ ಸ್ಟ್ರಕ್ಚರ್ ಅನ್ನ ನಾವು ಕೆನಾಟ್ ಬಿ ಚೇಂಜ್. ಸೊ ಹೀಗಾಗಿ ಇದರ ಆನ್ಸರ್ ಅಂದ್ರೆ ಸ್ಟ್ರಕ್ಚರಲ್ ಅಪ್ರೋಚ್ ಅಂತ ಹೇಳಿ ಆಗ್ತದೆ. ಇದನ್ನ ನೀವು ನೆನ್ಪಿಟ್ಕೋಬೇಕು. ಬಹಳ ಈಸಿ, ವೆರಿ ವೆರಿ ಈಸಿ. ಇದು ನೋಡ್ರಿ, ರೆಸೆಪ್ಟಿವ್ ವೆಕ್ಯಾಬುಲರಿ ಅಂದ್ರೆ ಏನು? ಬಹಳ ಈಸಿ ಕ್ವಶನ್ಸ್ ರೀ, ಇದು ನಿಮಗೆ ಗೊತ್ತಿರ್ತದ. ಇದು ನೋಡ್ರಿ, ಬಹಳ ಚಂದಿದೆ ಇದು. ರೆಸ್ಪೆಕ್ಟಿವ್ ವರ್ಬ್ ಅಂತ vocabulary. The word we use while speaking or listening, recognizing words while listening, reading, knowing the meaning of the word, ambiguous word ಅಂತ ಹೇಳಿ ಅದನ್ನ ಅವ ಹೇಳ್ತಾನೆ. ಇಲ್ಲಿ ನೋಡ್ರಿ, ಈ ರೆಸಿಪೆಕ್ಟಿವ್ ವೊಕ್ಯಾಬುಲರಿ ಅಂದ್ರೆ ಬೇರೆ ಏನೂ ಅಲ್ಲ. ಇದನ್ನ
ಕೇಳುವಾಗ ಅಥವಾ ಓದುವಾಗ ಮಾತ್ರ ನಾವು ಬಳಸ್ತೀವಿ. ಇಟ್ ಇಸ್ ನಾಟ್ ಎ ಡೇ ಟು ಡೇ ಲ್ಯಾಂಗ್ವೇಜ್. ಡೇ ಟು ಡೇ ಅಲ್ಲಿ ಯೂಸ್ ಮಾಡ್ತಕ್ಕಂತಹ ವೆಕ್ಯಾಬುಲರಿ ಇದಲ್ಲ. ಹಾಗಾದ್ರೆ ಡೇ ಟು ಡೇ ಇದರಲ್ಲಿ ಮಾಡೋದಿಲ್ಲ ಅಂತಂದ್ರೆ ಆಂಬಿಷಿಯಸ್ ವರ್ಡ್ಸ್ ಅಂಕ್ರಿ ಅಲ್ಲ. ಇವುಗಳನ್ನ ಏನು ಮಾಡಿರ್ತೀವಿ ರೀ, ಸ್ಪೀಕಿಂಗ್ಗಳಲ್ಲಿ ನಾವು ಇವುಗಳನ್ನ ಯೂಸ್ ಮಾಡಲಿಕ್ಕೆ ಬರುವುದಿಲ್ಲ. ಎ ವರ್ಡ್ ಯೂಸ್ ವೈಲ್ ಸ್ಪೀಕಿಂಗ್ ಆ್ಯಂಡ್ ಲಿಸ್ನಿಂಗ್ ಅಲ್ಲ. ಯಾಕೆ ಹೇಳ್ರಿ, ಇದನ್ನ ಓನ್ಲಿ ನಾವು ಯಾವಾಗಾರ ಬಳಸ್ತಾ ಇರ್ತೇನೆ ರೀ. ಹಾಗಾಗಿ ಇದು ರೆಕಗ್ನೈಸಿಂಗ್ ಅ ವರ್ಡ್ಸ್ ವೈಲ್ ಲಿಸ್ನಿಂಗ್ ಆ್ಯಂಡ್ ರೀಡಿಂಗ್. ಲಿಸ್ನಿಂಗ್ ಹೊಸ ಪದಗಳು ಬಂದಿರ್ತಾವೆ ನೋಡಿ, ನೋಯಿಂಗ್ ದ ಮೀನಿಂಗ್ ಆಫ್ ದ ವರ್ಡ್ ಅಂಕ್ರಿ ಅಲ್ಲೇ ಅಲ್ಲ. ಹಾಗಾಗಿ ರೆಕಗ್ನೈಸಿಂಗ್ ದ ವರ್ಡ್ ವೈಲ್ ಲಿಸ್ನಿಂಗ್ ಆರ್ ರೀಡಿಂಗ್ ಅನ್ನು ನಾವು ರೆಸ್ಪೆಕ್ಟಿವ್ ವೆಕ್ಯಾಬುಲರಿ ಅಂತ ಹೇಳಿ ಕರಿತೀವಿ. ಇವುಗಳ ವೆಕ್ಯಾಬುಲರಿ ಟೈಪ್ಸ್ಗಳದಾವ, ಅವುಗಳನ್ನು ನಾನು ನಿಮಗೆ ಹೇಳ್ತೀನಿ. ಓಕೆ, ಸೊ ಹಾಗಾಗಿ ಇನ್ನೊಂದುಗಳನ್ನು ನೋಡೋಣ. ಇವುಗಳನ್ನು ನೋಡ್ರಿ, ಇನ್ನೊಂದು ಸೆಂಟೆನ್ಸ್ ಇದೆ ವಿದ್ಯಾರ್ಥಿಗಳಲ್ಲಿ, ಇಟ್ಸ್ ವೆರಿ ವೆರಿ ಇಂಪಾರ್ಟೆಂಟ್. The change in the form of a word or a words has a grammatical aspect to obtain the intended meaning is noun. ನೋಡ್ರಿ, ಒಂದು ಚೇಂಜ್ ಆಫ್ ಅ ಫಾರ್ಮ್, ನೋಡ್ರಿ ಒಂದು ಚೇಂಜ್ ಆಫ್ ಅ ಫಾರ್ಮ್ ಆಫ್ ಅ ವರ್ಡ್ ಭಾಳ ಇಂಪಾರ್ಟೆಂಟ್. ಒಂದು ಪದ ಯಾವಾಗಲೂ ಏನಾಗ್ತಾ ಇರ್ತೈತಿ ವಿದ್ಯಾರ್ಥಿಗಳಂದ್ರೆ ಚೇಂಜ್ ಆಗ್ತಾ ಹೋಗ್ತದೆ. ಹೇಗೆ ಅದನ್ನು ಚೇಂಜ್ ಮಾಡ್ತಾ ಇರ್ತೀವಿ ನಾವು ಅಂತಂದರೆ, ಈಗ ನೋಡ್ರಿ ವಿದ್ಯಾರ್ಥಿಗಳೇ, ಫಾರ್ ಎಕ್ಸಾಂಪಲ್ ನಿಮ್ಗೆ ಹೇಳ್ತೀನಿ ನಾನು. ಒಂದು ಬಾಯ್ ಅಂತ ಇತ್ತಂತ, ಅದೇನಾಗ್ತೈತೆ ರೀ, ಬಾಯ್ಸ್ ಅಂತ ಚೇಂಜ್ ಮಾಡಿ ಪ್ಲೂರಲ್ ಆಗಿ ಮಾಡ್ತಾ ಇರ್ತೀನಿ ನಾನು, ಹೌದಲ್ಲ. ಈಗ ನೋಡ್ರಿ, ಒಂದು ವರ್ಡ್ ಇದೆ, ಇನ್ನೊಂದು ಗ್ರೇಟ್ ಅಂತ ಇದೆ, ಇದನ್ನೇ ನಾ ಗ್ರೇಟರ್ ಅಂತ ಹೇಳ್ತೀನಿ, ಗ್ರೇಟರ್ ಅಂತ ಹೇಳ್ತೀನಿ ನಾನು, ಹೌದಲ್ರಿ. ಒಂದೊಂದು ಸಾರಿ ಚೇಂಜ್ಗಳ ಮಾಡಬೇಕಾದ್ರೆ ಏನು ಮಾಡಿರ್ತೀನಿ ನಾನು, ಯು ಇದ್ದಿದ್ದು ಶಿ ಆಗಿರ್ತದೆ, ಹೌದಲ್ರಿ. ಈ ಆಗಲಾಗ ನಿಮ್ಗೆ ಇದರಲ್ಲಿ ಹೇಳಿದೆ ನೋಡ್ರಿ, ನಿಮಗೆ ಇದರಲ್ಲಿ ಪ್ಯಾಸಿವೈಸ್ ಮಾಡೋಬೇಕಾದ್ರೆ ಏನಾಗಿರ್ತಾವ ವರ್ಡ್ಸ್ಗಳು ಬದಲಾಗಿರ್ತಾವ ಅಂತ ಹೇಳಿದ್ವಿ. ಒಂದು ಪದ ಏನಾಗಿರ್ತದೆ ಇಲ್ಲಿ, ಈಗ ಇಲ್ಲಿ ಕ್ಯಾನ್ ಇರ್ತದ ಅಥವಾ ಇಲ್ಲಿ ಏನಾಗ್ತದ ಕುಡ್ ಆಗ್ತದ ಅಂತ ಹೇಳಿ, ಹೌದಲ್ಲ. ಕ್ಯಾನ್ ಇದ್ದಿದ್ದು ಏನಾಗಿರುತ್ತೆ, ಕುಡ್ ಆಗಿರ್ತದೆ. ಇಟ್ಸ್ ಎ ಚೇಂಜಬಲ್ ಥಿಂಗ್ಸ್ಗಳು ನಡೀತಾ ಇರ್ತವೆ ಈ ಒಂದು ಆಗಲ್ಲ. ದ ಚೇಂಜ್ ಆಫ್ ಅ ಫಾರ್ಮ್ ಆರ್ ಅ ವರ್ಡ್ಸ್ ಆಫ್ ಗ್ರಾಮೆಟಿಕಲ್ ಆಸ್ಪೆಕ್ಟ್ಸ್. ಕೆಲವೊಂದು ಸಾರಿ ಗ್ರಾಮೆಟಿಕಲ್ ಆಸ್ಪೆಕ್ಟು ಇರ್ಬೋದು, ಬೇರೆನೂ ಇರ್ಬೋದು, ಗೊತ್ತಾಯ್ತಾ. ಇದು ಚೇಂಜ್ ಆಫ್ ಅ ವರ್ಡ್ ಹೇಳಿದ್ನಲ್ರಿ. ಈಗ ನೋಡ್ರಿ, ಮೇ ಇದ್ದಿದ್ದು ಮೈಟ್ ಆಗ್ತದ ಸಮ್ ಟೈಮ್, ಹೌದಾ. ಅದೇ ಒಂದು ನೋಡ್ರಿಲೇ ಲವ್ ಇರ್ತದ, ಇದನ್ನು ನಾನು ಹಿ ಲವ್ಸ್. ಈಗ ನೋಡ್ರಿ, ಫಾರ್ ಎಕ್ಸಾಂಪಲ್ ಐ ಲವ್ ಕ್ರಿಕೆಟ್, ಹೌದಾ. ಇದನ್ನೇ ನಾವು ಹಿ ಅಂತ ತಗೊಂಡ್ರಿ ಅಂತ ತಿಳ್ಕೊರಿ, ಹಿ ಲವ್ಸ್ ಕ್ರಿಕೆಟ್ ಆಗ್ತದೆ, ಹಿ ಲವ್ಸ್ ಕ್ರಿಕೆಟ್ ಆಗ್ತದೆ. ದಿಸ್ ಇಸ್ ಅ ಗ್ರಾಮರ್ ರೂಲ್, ಚೇಂಜ್ ಆಫ್ ಅ ಥಿಂಗ್ಸ್ಗಳೆಲ್ಲ ಆಗ್ತಾ ಇರ್ತದೆ, ಹೌದಾ. ಇಲ್ಲೇನಾಗಿದ್ರೆ ಈ ಲವ್ ಇದ್ದಿದ್ದು ಲವ್ಸ್ ಆಗ್ತದೆ, ಯಾಕಂದ್ರೆ ದಿಸ್ ಇಸ್ ಅ ರೂಲ್, ಗೊತ್ತಾಯ್ತಾ. ಸೊ ಹಾಗಾಗಿ ಈ ಚೇಂಜಬಲ್ ಇವುಗಳಿಗೆ ನಾವೇನಂತ ಕರಿತೀವಿ ಅಂತ ಹೇಳ್ಯಾರ ಅವ್ರು. ಕ್ವಶನ್ ಏನು ಕೇಳಿದಾರೆ, ಈ ಚೇಂಜ್ ಆಗ್ತದಲ್ಲ ಆಫ್ಟರ್ ಇಂಟೆಂಡೆಡ್ ಚೇಂಜ್ಗಳಿಗೆ ಏನಂತೀವಿ ನಾವು ಹೇಳಿ ಕೇಳಿದ್ದಾರೆ. ಸೊ ಇವುಗಳನ್ನ ಅಂಕ್ರಿ ನಾವು ನೋಡ್ಕೋಬಹುದು ವಿದ್ಯಾರ್ಥಿಗಳೇ. ಸಿಂಟ್ಯಾಕ್ಸ್ ಅಂಕ್ರಿ ಅಲ್ಲ, ಸಿಂಟ್ಯಾಕ್ಸ್ ಇಸ್ ಟಾಪಿಕ್ ಬಗ್ಗೆ ಹೇಳ್ತಾ ಇರ್ತದೆ, ಎದ್ರ ಬಗ್ಗೆ, ಒಂದು ಸೆಂಟೆನ್ಸ್ ಬಗ್ಗೆ ಇದನ್ನು ಕೇಳ್ತಿರ್ತದೆ. ಕಾಂಕರ್ಡು ಬರೋದಿಲ್ಲ. ಸಿಮ್ಯಾಕ್ಟಿಕ್ಸ್ಗಳು ಏನು ಮಾಡ್ತಿರ್ತಾವ್ರಿ, ಭಾಷೆಯ ಇದ್ರ ಬಗ್ಗೆ ಹೇಳ್ಕೊಡ್ತಾ ಇರ್ತಾವೆ ನಮಗೆ, അതുಗಳು ಕೂಡ ಇಲ್ಲಿ ಬರ್ತವೆ. ಇವುಗಳನ್ನು ನಾವು ಇನ್ಫ್ಲೆಕ್ಷನ್ಸ್ಗಳಂತ ಹೇಳಿ ಕರಿತೀವಿ. ಇಂತಹ ವರ್ಡ್ಗಳನ್ನು ನಾವು ಏನು ಮಾಡ್ತೇವ್ರಿ, ಚೇಂಜಿಂಗ್ ಫಾರ್ಮ್ಸ್ಗಳಲ್ಲಿ ನೋಡ್ತಾ ಇರ್ತೀವಿ, ಇನ್ಫ್ಲೆಕ್ಷನ್ಸ್ಗಳು ಕರೀತಾರ ಅದನ್ನ ನೀವು. ಹಾಗಾದ್ರೆ ಇನ್ನೊಂದಿದೆ ನೋಡ್ರಿ, ದ ಸ್ಟೇಟ್ಮೆಂಟ್ that describes the knowledge, skills and which student should acquire by the end of a particular class or a course. ಇದು ಭಾಳ ಈಸಿ ರೀ, ಇದನ್ನು ಎಲ್ಲ ವಿದ್ಯಾರ್ಥಿಗಳು ಮಾಡ್ತಾರೆ. ಇದನ್ನು ಬರೆದು ಸಾಕಾಗಿರ್ತೈತಿ, ಗೊತ್ತಾಯ್ತಾ. ಈಗ ಬಿ ಎಡ್ ಮಾಡಿರಿ ಅಂತಿಕೊ, ಬಿ ಎಡ್ ಮಾಡಿದವ್ರಿಗೆ ಒಂದು ದೊಡ್ಡ ಕೆಲಸ ನೀವು ಮಾಡಿರೋದು ಏನ್ರಿಪ್ಪ ಅಂದ್ರೆ ಲೆಸನ್ ಪ್ಲಾನ್ಗಳನ್ನು ಬರೆದಿರ್ತೀರಿ ಅಲ್ರಿ. ಎಷ್ಟು ನೆನಪು ಮಾಡ್ಕೋರಿ ವಿದ್ಯಾರ್ಥಿಗಳೇ, ಎಷ್ಟು ಲೆಸನ್ ಪ್ಲಾನ್ ಬರೆದಿರ್ತೀರಿ ನೀವು. ಭಾಳ ಬರೆದಿರ್ತೀರಿ, ಭಾಳ ಬರ್ಸಿರ್ತಾರೆ. 2 ತಿಂಗಳು ಪಾಠ ಮಾಡ್ಬೇಕು, 2 ತಿಂಗಳು ಎಲ್ಲ ಕ್ಲಾಸಿಗೆ ಹೋಗುತ್ತೆ, ಲೆಸನ್ ಪ್ಲಾನ್ ಮಾಡೇ ಹೋಗ್ಬೇಕು ನೀವು, ಟೀಚರ್ ಕಡೆ ಅಪ್ರೂವಲ್ ತೊಗೊಂಡು ಹೋಗ್ಬೇಕು. ಅವು ಬರೆಯೋಬೇಕಾರ ನೀವು ಮೊದಲೇ ಬರೆದಿರ್ತೀರಿ ನೋಡ್ರಿ. ನೀವು ಸ್ಪೆಸಿಫಿಕ್ ಅಬ್ಜೆಕ್ಟಿವ್ಸ್ಗಳು ಅಂತ ಬರೀತೀರಿ, ಜನರಲ್ ಅಬ್ಜೆಕ್ಟಿವ್ಸ್ಗಳಂತ ಬರೀತೀರಿ. ಅಬ್ಜೆಕ್ಟಿವ್ಸ್ಗಳು ಬರೀತೀರಲ್ಲ, ನಾಲೆಜ್ ಇರ್ತದೆ, ಸ್ಕಿಲ್ ಇರ್ತದೆ, ಇವುಗಳ ಅಬ್ಜೆಕ್ಟಿವ್ಸ್. ಒಂದು ಪಾಠವನ್ನು ಹೇಳೋಬೇಕಾದ್ರೆ ಅದ್ರದ್ದೊಂದು ಉದ್ದೇಶ ಇರ್ತದೆ, ಏನು ಕಲಿಸ್ತಾ ಇದ್ದೀನಿ ನಾನು ಇಲ್ಲಿ ಅಂತ ಹೇಳಿ. ಇದನ್ನೇ ಓದಿ ಕೇಳ್ತಾನೆ ನೋಡ್ರಲ್ಲ, ದ ಸ್ಟೇಟ್ಮೆಂಟ್ ಅಟ್ ನಾಲೆಜ್, ಸ್ಕಿಲ್, ಅಟಿಟ್ಯೂಡ್, ಇವುಗಳನ್ನ 3 ಬರೆದಿರಲ್ಲ ನೀವು, ಬರ್ದಿರ್ತೀರಿ. ಜ್ಞಾನ, ತಿಳುವಳಿಕೆ, ಔಟ್ಕಮ್ ಬರ್ದಿರ್ತೀರಿ ನೋಡ್ರಿ, ಬರೆಯೋಬೇಕಾರೆ ಲೆಸನ್ ಪ್ಲಾನಲ್ಲಿ ಬರ್ದಿರ್ತೀರಿ. ಈ ಲೆಸನ್ ಪ್ಲಾನ್ಗಳಲ್ಲೇ ಇರೋದು. ಈಗ ಏನಾಗಿರ್ತೈತೆ ರೀ, ಒಂದು ಔಟ್ಕಮ್ ಬರೆದಿರಿ. ಇಲ್ಲಿ ನೋಡ್ರಿ, ಐಟಮ್ ಬ್ಯಾಂಕ್ ಅಂಕ್ರಿ ಅಲ್ಲ ಅದು, ಹೌದಾ. ಲರ್ನರ್ಸ್ ಔಟ್ಕಮ್ ಅಥವಾ ಲರ್ನರ್ ಆಬ್ಜೆಕ್ಟಿವ್ಸ್. ಲರ್ನರ್ದು ಇರೋದಿಲ್ಲ ರೀ ಇದು ನೋಡ್ರಿ, ಇದು ಭಾಳ ಇಂಪಾರ್ಟೆಂಟ್ ಇದೆ. ಇಲ್ಲಿ ಲರ್ನರ್ ಅಂದು ಏನು ಅಬ್ಜೆಕ್ಟಿವ್ ಅಂತ, ಅವ ಯಾವ್ದಾರ ಒಂದು ಅಬ್ಜೆಕ್ಟಿವ್ ಬಂದು ಕ್ಲಾಸಿಗೆ ಕುತ್ಕೊಂಡಿರೋದಿಲ್ಲ. ಇಟ್ಸ್ ದ ಟೀಚರ್ಸ್ ಅಬ್ಜೆಕ್ಟಿವ್ಸ್. ಇವು ನಾನು ಒಂದು ಏನು ಕಲಿಸ್ತೀನಿ ವಿದ್ಯಾರ್ಥಿಗಳೇ ಅನ್ನೋದು ಭಾಳ ಇಂಪಾರ್ಟೆಂಟ್ ಇಲ್ಲಿ. ಒಂದು ಲೆಸನ್ ಪ್ಲಾನಲ್ಲಿ ಒಬ್ಬ ಟೀಚರ್ ಮಾಡ್ಕೊಂಡು ಹೋಗಿರ್ತಾನೆ ರೀ. ನಾ ಇವತ್ತು ಹೋದಾಗ
ಕ್ಲಾಸಲ್ಲಿ ಏನೇನು ಮಾಡ್ತೇನೆ ರೀ ಅಂತಂದರೆ ಆ ಹುಡುಗಗ ಹಳೆ ಜ್ಞಾನವನ್ನು ಹೇಳ್ತೀನಿ, ಈ ಒಂದು ಪಾಠದಿಂದ ಈ ಒಂದು ಜ್ಞಾನವನ್ನು ನೀಡ್ತೀನಿ, ಅವನಿಗೆ ಸ್ಕಿಲ್ಲನ್ನು ಕಲಿಸ್ತೀನಿ ಅವನಿಗೆ ಅಂದ್ರೆ ಇಟ್ಸ್ ಅ ಟೀಚರ್ಸ್ ಔಟ್ಕಮ್ ಇದು. ಹೀಗಾಗಿ ಇದನ್ನ ಲರ್ನಿಂಗ್ ಔಟ್ಕಮ್ ಅನ್ನೋದು ಏನಾಗಿದೆ ರೀ, ಇದು ಸರಿಯಾದ ಒಂದು ಆನ್ಸರ್ ಆಗಿದೆ. ಅದಕ್ಕೆ ನೀವು ನಾ ಹೇಳ್ತೀನಲ್ರಿ, ಬಿ ಎಡ್ಡಲ್ಲಿ ಏನೇನು ಮಾಡಿರಲ್ಲ ಅದನ್ನ ಹೊಳ್ಳೆ ರಿಕಾಲ್ ಮಾಡ್ಕೊರಿ, ಏನೇನು ಬರ್ಷಾರ ಏನೇನಿಲ್ಲ ಏನಂತಾರ ಅದಕ್ಕೆ. ಮೈಕ್ರೋ ಟೀಚಿಂಗ್, ಎನ್ಯುವಲ್ ಟೀಚಿಂಗ್ ಇರ್ಬೋದು, ಟೀಚಿಂಗ್ ಮೆಥಡ್ಸ್ಗಳಿರ್ಬೋದು, ಎಲ್ಲವುಗಳು ಕೂಡ ನಿಮಗೆ ವಿದ್ಯಾರ್ಥಿಗಳಲ್ಲಿ ಹೆಲ್ಪ್ ಆಗ್ತವೆ. ಅದಕ್ಕೆ ಇದು ಲರ್ನರ್ಸ್ ಔಟ್ಕಮ್ ಅಂತ ಬರ್ತದೆ. ಲರ್ನರ್ಸ್ ಔಟ್ಕಮ್ ನೋಡ್ಬೋದು. ಇಲ್ಲೊಂದಿದೆ ನೋಡ್ರಿ ವಿದ್ಯಾರ್ಥಿ, ಇವು ಕ್ವಶನ್ಸ್ಗಳನ್ನ ನೋಡ್ರಿ ಭಾಳ ದೊಡ್ಡವಿರ್ತಾವ, ಬಟ್ ಆನ್ಸರ್ ಏನಂತ ಪ್ರೀ ಡಿಫಿಕಲ್ಟ್ ಇರುವುದಿಲ್ಲ ಇವು. ಯಾಕೆ ಗೊತ್ತಂದ್ರೆ ಇದನ್ನ ಅರ್ಥ ಮಾಡ್ಕೋಬೇಕಾಗಿರ್ತದೆ ನೀವಿಲ್ಲ ಅಷ್ಟೇ. ಮೇನ್ ಆಗಿರ್ಬೇಕೇನ್ರಿ ಅಂತಂತಂದ್ರೆ ಇದನ್ನ ನಾವು ಅರ್ಥ ಮಾಡ್ಕೋಬೇಕು. ಓಕೆ, ಇಲ್ಲಿ ನೋಡ್ರಿ ವಿದ್ಯಾರ್ಥಿಗಳೇ, ಎ ಟೀಚರ್ ಡಿವೈಡ್ಸ್ ದ ಕ್ಲಾಸ್ ರೂಮ್ ಟು ಸ್ಮಾಲ್ ಗ್ರೂಪ್ಸ್ and ask them to discuss and present their views on conservation of water. The students are free to present their views in the form of written descriptions, role play, verbal representation, etc. ನೋಡ್ರಿ ಅಲ್ಲಿ ಏನೇನು ಮಾಡ್ತಾರ ಅವ್ರು, ಯಾವ ರೀತಿ ಆನ್ಸರ್ ಕೊಡ್ತಾರಿ, ಡಿಸ್ಕ್ರಿಪ್ಷನ್ ಕೊಡ್ತಾನ, ರೋಲ್ ಪ್ಲೇ ಮಾಡಕ್ ಹಸ್ತಾನ, ವರ್ಬಲ್ ಪ್ರೆಸೆಂಟೇಷನ್ ಇದೆ. ದ ಟೀಚರ್ ಫೆಸಿಲಿಟೇಟ್ ಹ್ಯಾಸ್ ದ ವೆನ್ ಹಿ ರಿಕ್ವೈರ್ಡ್ಸ್. ದಿಸ್ ಅಪ್ರೋಚ್ ಈಸ್ ನಾವು ಒಂದು ನೋಡ್ರಿ, ಈ ಅಪ್ರೋಚ್ಗಳನ್ನು ಕೊಟ್ಟಿರ್ತಾನೆ. ಪಾಠವನ್ನು ನಾವು ಹೇಗೆ ಮಾಡಬೇಕು, ಈ ಪಾಠ ಈಗ ಆ್ಯಕ್ಚುಲಿ ಒಂದು ಕನ್ವರ್ಜೇಷನ್ ಆಫ್ ವಾಟರ್ ಅಂತ ಒಂದು ಕೊಡ್ತಾನೆ ವಿದ್ಯಾರ್ಥಿಗಳಿಗೆ. ಏನು ಹೇಳವಂತಂದ್ರೆ ಅವ, ನೀವು ರೈಟಿಂಗ್ ಡಿಸ್ಕ್ರಿಪ್ಷನ್ ಅನ್ನ ಕೊಡ್ರಿ, ರೋಲ್ ಪ್ಲೇ ಅನ್ನ ಮಾಡಿ ಅದನ್ನ ಎಕ್ಸ್ಪ್ಲೇನ್ ಮಾಡ್ರಿ, ಅಥವಾ ಪ್ರೆಸೆಂಟೇಷನ್ ಅನ್ನ ಮಾಡ್ರಿ. ಅದಕ್ಕೆ ನಾವು ಏನಂತ ಕರಿತೀವಿ ಅಂತ ಹೇಳಿ. ಈಗ ನೋಡ್ರಿ, 3 ತರಹದಂಥ ಇವುಗಳು ನಡೀತಾವೆ. ಸೆಂಟರ್ ಏನು ಲರ್ನಿಂಗ್ ಅಂತ ಇದೆ, ಲರ್ನಿಂಗ್ ಬೈ ಡೂಯಿಂಗ್ ಮಾಡಿ ಕಲಿಬೇಕಂತ ಇದೆ, ಕೊಲ್ಯಾಬ್ರೇಟಿವ್ ಆಗಿ ಇರ್ತದೆ, ಕೊಲ್ಯಾಬ್ರೇಟಿವ್ ವಿತ್ ದ ಟೀಚರ್, ವಿತ್ ದ ಸ್ಟೂಡೆಂಟ್ಸ್, ವಿತ್ ದ ಫ್ರೆಂಡ್ಸ್ ಆಗಿ ಕಲಿಕೆಗಳನ್ನು ನಾವು ಏನು ಮಾಡ್ತಾ ಇರ್ತೀವಿ. ಈ ರೋಲ್ ಪ್ಲೇ ಆಗಿರಲಿ, ಡಿಸ್ಕ್ರಿಪ್ಷನ್ಸ್ಗಳಾಗಿರಲಿ, ಇವೇನಾಗಿರ್ತಾವೆ ರೀ, ಇವು ಎಲ್ಲ ಚೇಂಜ್ ಆಗಿರ್ತಾವೆ. ಅದಕ್ಕೆ ಇದನ್ನು ನಾವು ನ್ಯಾಚುರಲ್ ಅಪ್ರೋಚ್ ಅಂಕ್ರಿ ಇದು ಆಗೋದಿಲ್ಲ. ಓಕೆ, ಸ್ಟ್ರಕ್ಚರಲ್ ಅಪ್ರೋಚ್ಗಳಲ್ಲಿ ಏನಾಗಿರುತ್ತೆ ರೀ, ಸ್ಟ್ರಕ್ಚರ್ ಭಾಳ ಇಂಪಾರ್ಟೆಂಟ್ ಆಗಿರುತ್ತೆ. ಅದನ್ನು ಓನ್ಲಿ ನೀವು ರೈಟಿಂಗ್ ಮುಖಾಂತರ ಹೇಳಬೇಕಾಗಿರ್ತದೆ. ಸೊ ಅದನ್ನು ಆಗಲ್ಲ. ಡಿಡಕ್ಟಿವ್ ಅಪ್ರೋಚ್ ಬರೋದಿಲ್ಲ ರೀ ಇದು. ಲಾಸ್ಟ್ ಎಂಡಿಂಗ್ ಕನ್ಸರ್ವೇಟಿಸ್ಟ್ ಅಪ್ರೋಚ್ ಅಂತ ಹೇಳಿ ಇದಾಗ್ತದೆ. ಇದನ್ನು ನಾವು ಇದರದೇನ್ರಿ ಕನ್ಸ್ಟ್ರಕ್ಟಿವಿಸ್ಟ್ ಅಪ್ರೋಚ್ ಅಂತ ಹೇಳಿ ಈ ಒಂದು ಅಪ್ರೋಚ್ಗೆ ನಾವು ಕರಿತೀವಿ. ಓಕೆ, ಇನ್ನೊಂದು ಇದೆ ನೋಡ್ರಿ ವಿದ್ಯಾರ್ಥಿಗಳು, ಇದು ಬಹಳ ಇಂಪಾರ್ಟೆಂಟ್. ಕ್ವಶನ್ ಆಗಿದೆ. The study of articulations, transmissions and reception of the speech and sound. ನೋಡ್ರಿ, ಈ ಸ್ಪೀಚ್ ಆ್ಯಂಡ್ ಸೌಂಡ್ ಬಗ್ಗೆ ಯಾವ್ದು ಮಾತಾಡ್ತದ, ಇದು ಬಹಳ ಇಂಪಾರ್ಟೆಂಟ್ ಇದೆಯಲ್ಲ ವಿದ್ಯಾರ್ಥಿಗಳು ಗೊತ್ತಲ್ರಿ, ಅಲ್ಲೇ ಗೊತ್ತಿದ. ಇಲ್ಲಿ ನೋಡ್ರಿ, ಯಾವುದು ನಿಮ್ಮ ಸ್ಪೀಚ್ ಮತ್ತು ಸೌಂಡ್ ಬಗ್ಗೆ ಮಾತಾಡ್ತದ ನೋಡ್ರಿ. ಸಿಂಟ್ಯಾಕ್ಸ್ ಸೆಂಟೆನ್ಸ್ ಬಗ್ಗೆ ಮಾತಾಡ್ತದ, ಮೀನಿಂಗ್ ಅಲ್ಲಿ. ಮಾರ್ಪಾಲಜಿ ಕೂಡ ಏನು ಮಾತಾಡ್ತಿರ್ತದ್ರಿ, ಇದು ಸ್ಟಡಿ ಆಫ್ ಅ ವರ್ಡ್ ಫಾರ್ಮೇಷನ್. ಒಂದು ವರ್ಡ್ ಹೇಗೆ ರೆಡಿ ಆತ ಅನ್ನೋದ್ರ ಬಗ್ಗೆ ಇದು ಮಾತಾಡ್ತಾ ಇರ್ತದೆ. ವರ್ಡ್ ಫಾರ್ಮೇಷನ್ ಬಗ್ಗೆ ನಾವು ಮಾರ್ಪಾಲಜಿ ಅಂತೀವಿ. ಒಂದು ವರ್ಡ್ ಆಗಬೇಕಾದ್ರೆ ಎಷ್ಟು ಪದಗಳ ಕೂಡಿಸಿ ಒಂದು ವರ್ಡ್ ಆಗಿರ್ತದೆ, ಅದಕ್ಕೆ ಹೇಗೆ ಬರ್ತದೆ. ಈಗ ನೋಡ್ರಿ, ಈಗ ನೀವು ಸ್ಕೈ ಅಂತ ಬರೆದ್ರಿ ಅಂತ ತಿಳ್ಕೊ, ಸ್ಕೈ ಹೌದಾ, ಫ್ಲೈ. ನೋಡ್ರಿ, ಈ ವರ್ಡ್ಸ್ಗಳು ಹೇಗೆ ಸೆಂಟೆನ್ಸ್ಗಳನ್ನು ನಾವು ಪ್ರೊನೌನ್ಸ್ ಮಾಡ್ತೀವಿ, ಹೇಗೆ ಕ್ರಿಯೇಟ್ ಆಗ್ತದೆ ಅನ್ನೋದನ್ನು ನಾವೇನಂತೀವಿ, ಮಾರ್ಪಾಲಜಿ ಅಂತ. ಸಿಂಟ್ಯಾಕ್ಸ್ ಅಂದ್ರೆ ಏನಲ್ಲ ಇದೆ, ಇಟ್ಸ್ ಅ ಸ್ಟಡಿ ಆಫ್ ಅ ಸೆಂಟೆನ್ಸ್ ರೀ. ಸಿಂಟ್ಯಾಕ್ಸ್ ಕರೆಕ್ಟ್ ಇರಬೇಕು ಅಂತ. ದ ಮೀನಿಂಗ್ ನಾ ಹೇಳ್ತೇನಲ್ಲ, ಒಂದು ಸೆಂಟೆನ್ಸನ್ನು ಬರೆದ್ರೆ ಐ ಗೋ ಟು ಬೀಚ್, ಇದು ಸೆಂಟೆನ್ಸ್ ರೀ. ಇದನ್ನೇ ನೀವು ಇದೇ ಸೆಂಟೆನ್ಸ್ಗಳನ್ನೇ ಬಳಸ್ಕೊಂಡು ಗೋ ಐ ಟು ಇಲ್ಲಿ ಕಾಲೇಜು ಬರೆದ್ರೆ ಮೀನಿಂಗ್ ಬರುತ್ತನ್ರಿ, ಇಲ್ಲ. ಇದೊಂದು ಸಿಂಟ್ಯಾಕ್ಸ್ ಆಗಬೇಕು ಅಂತ, ಒಂದು ಪ್ರಾಪರ್ ಮೀನಿಂಗನ್ನು ಕೊಡಬೇಕು. ಸ್ಟಡಿ ಆಫ್ ಅ ಸೆಂಟೆನ್ಸ್, ಅದಕ್ಕೆ ನಾವು ಸಿಂಟ್ಯಾಕ್ಸ್ ಅಂತ. ಲಿಂಗ್ವಿಸ್ಟಿಕ್ ಅಂದ್ರೆ ಇದು ಭಾಷೆ ಬಗ್ಗೆ ರೀ, ಲ್ಯಾಂಗ್ವೇಜ್ ಬಗ್ಗೆ ಕಲಿಯೋದಕ್ಕೆ ನಾವು ಲಿಂಗ್ವಿಸ್ಟಿಕ್ಸ್ ಅಂತ. ಭಾಷೆ ಹುಟ್ಟು ಹೆಂಗಾಯ್ತು, ಮಾತಾಡೋಕೆ ಕಲ್ತರು, ಏನಿದೆ ಅದ್ರ ಸ್ಟ್ರಕ್ಚರ್ ಏನು, ಅದು ಹೆಂಗೆ ಬೆಳವಣಿಗೆ ಆಯಿತು ಅನ್ನೋದು ನಾವು ಲಿಂಗ್ವಿಸ್ಟಲ್ಲಿ. ಹೀಗಾಗಿ ಸ್ಪೀಚ್ ಮತ್ತು ಸೌಂಡ್ ಅಂತ ಬಂತಂದರೆ ಫೊನೆಟಿಕ್ಸ್ ನೋಡ್ರಿ. ಫೊನೆಟಿಕ್ಸ್ಗೆ ನಾವೇನು ಕರಿತೀವಿ, ಸ್ಪೀಚ್ ಮತ್ತು ಕರಿತೀವಿ. ಇವುಗಳನ್ನು ನೆನ್ಪಿಟ್ಕೋಬೇಕು. ಇದು ಬಹಳ ಇಂಪಾರ್ಟೆಂಟ್ ಆದಂತಹ ಒಂದು ಥಿಂಗ್ಸ್ ಇದೆ, ಇದನ್ನು ನೆನ್ಪಿಟ್ಕೋರಿ. ಹಾಗಾದ್ರೆ ಇದರ ಆನ್ಸರ್ ಏನ್ರಿ, ಹಾಗಾದ್ರೆ ಇಲ್ಲಿ ಫೊನೆಟಿಕ್ಸ್. ಓಕೆ, ಹಾಗಾದ್ರೆ ಇನ್ನೊಂದು ಸೆಂಟೆನ್ಸ್ ಇದೆ, ಇದು ಬಹಳ ಈಸಿ ಆದಂಥ. ದ ಟೀಚರ್ ಫಸ್ಟ್ ಪ್ರೆಸೆಂಟ್ ಅನ್ ಆಬ್ಜೆಕ್ಟ್ ಬುಕ್. ಒಂದು ಬುಕ್ಕನ್ನು ತೋರಿಸ್ತಾನೆ ಆಬ್ಜೆಕ್ಟ್ ಅಂತ ಹೇಳಿ.
The teacher holds a book in his hand and show it to the whole class and say, book, this is your book, this is my book is red, your book is blue, this is an example. ನೋಡ್ರಿ ಇದು ಲ್ಯಾಂಗ್ವೇಜ್ ಟೀಚರ್ಗಳಿಗೆ ಭಾಳ ಇಂಪಾರ್ಟೆಂಟ್ ಆಗ್ತದೆ. ಯಾಕಂದರೆ ಯಾವುದೇ ಒಂದು ಭಾಷೆಯನ್ನು ಕಲಿಸ್ಬೇಕಾದ್ರೆ ನಾವೇನು ಮಾಡಿರ್ತೀವಿ ರೀ, ಒಂದು ವರ್ಡನ್ನು ತಗೊಂಡು ನೀವು ಹೇಳ್ತೀವಿ ನಾವು. ಈಗ ನೀವೊಂದು ರೈಟ್ ಅನ್ನೋ ಪದವನ್ನು ಕಲಿಸ್ಬೇಕಾಗಿದೆ ಅಂತ. ರೈಟ್ ಅಂದ್ರೆ ಏನ್ರಿ ಬರೀ. ಅವಾಗ ನಾನು ಏನು ಹೇಳ್ತೆ, ಹಲವಾರು ಸೆಂಟೆನ್ಸ್ಗಳನ್ನು ಐ ವಿಲ್ ಮೇಕ್ ಆನ್ ದಿಸ್ ಥಿಂಗ್. ಯು ರೈಟ್, ಐ ರೈಟ್, ಹೀ ಈಸ್ ರೈಟಿಂಗ್ ನಾವೆಲ್, ಹೀ ಈಸ್ ರೈಟಿಂಗ್ ಬುಕ್ಸ್, ಈಸ್ ಅಂದರೆ ಬೇರೆ ಬೇರೆ ಪದಗಳನ್ನು ಪದೇ ಪದೇ ಒಂದು ಪದವನ್ನೇ ನಾ ಸೆಂಟೆನ್ಸನ್ನು ಯಾಕೆ ಮಾಡ್ತಿರ್ತೇನೆ ರೀ ಇಲ್ಲಿ ಅಂತಂದರೆ, ಆ ಪದದ ಒಂದು ಅರ್ಥವನ್ನು ತಿಳಿಸ್ಲಿಕ್ಕೆ ಅವನಿಗೆ ಏನು ಮಾಡ್ತಾ ಇರ್ತೀನಿ ಅಲ್ಲಿ, ವರ್ಡನ್ನು ಅರ್ಥ ಮಾಡಿಸ್ಕೋಬೇಕಾಗಿರುತ್ತೆ ನನಗಿಲ್ಲಿ. ನೀವು ಬುಕ್ ಅನ್ನೋ ಪದದ ಅರ್ಥವನ್ನು ಹೇಳಬೇಕಾಗಿದೆ ಅವನಿಗೆ. ಅದಕ್ಕೋಸ್ಕರ ನಾವು ಒಂದು ಪದವನ್ನು ಪದೇ ಪದೇ ಸೆಂಟೆನ್ಸಲ್ಲಿ ಬಳಸ್ತೀನಿ. ಹಾಗಾದರೆ ಇಲ್ಲಿ ಸೆಂಟೆನ್ಸ್ ಅಂಕ್ರಿ ಕಲಿಸ್ತಾ ಇಲ್ಲ ನಾನು, ಯಾಕೆ ಹೇಳ್ರಿ, ಒಂದೇ ಬುಕ್ಕನ್ನು ಪದೇ ಪದೇ ಬಳಸ್ತಾ ಇದ್ದೀನಿ. ದ ಸ್ಟೋರಿ ಅಂಕ್ರಿ ಹೇಳೇ ಇಲ್ಲ, ಸೆಂಟೆನ್ಸ್ಗಳು ಒಂದೇ ಇದಾವೆ. ದ ಪ್ರೇಸ್ ಮೆಥಡ್ ಅಂಕ್ರಿ ಅಲ್ರಿ, ದ ಪ್ರೇಸಲ್ ವರ್ಡ್ಗಳು ಬೇರೆ ಇದಾವೆ. ಹೀಗಾಗಿ ಆನ್ಸರ್ ಯಾವ್ದಾಗಿದೆ, ದ ವರ್ಡ್ ಮೆಥಡ್ ಆಗಿ. ವರ್ಡನ್ನು ಕಲಿಸ್ಲಿಕ್ಕೆ ನಾವು ಪದೇ ಪದೇ ಆಗಿ ಯೂಸ್ ಮಾಡ್ತಾ ಇರ್ತೀವಿ. ಸೊ ಹಾಗಾದರೆ ವಿದ್ಯಾರ್ಥಿಗಳ ಇನ್ನೊಂದು ಸೆಂಟೆನ್ಸ್ ಇದೆ ನೋಡ್ರಿ ಇಲ್ಲಿ, ಬಹಳ ಇಂಪಾರ್ಟೆಂಟ್ ಅದು. ಅಸೆಸ್ಮೆಂಟ್ ಈಸ್ ಮೇಡ್ ಅಲಾಂಗ್ ವಿತ್ ದ ಟೀಚಿಂಗ್ ಆಫ್ ಲೆಸನ್ಸ್ throughout academic year, which includes oral test and co-curricular activities. Now ನೋಡ್ರಿ, ನಮಗೆ ಬಹಳ ಈ ಕ್ಲಾಸ್ ರೂಮ್ ಅಂತಂದ್ರೆ ಇಟ್ಸ್ ಅ ವೆರಿ ಡಿಫ್ರೆಂಟ್ ಇದ್ರಿ, ಇದು ಥರ ಇರುವುದಿಲ್ಲ. ಇಲ್ಲಿ ಹಲವಾರು ಕೆಲಸಗಳನ್ನು ಮಾಡ್ಬೇಕು, ನಾವು ಮಾಡಬೇಕು. ಅವ್ರಿಗೆ ಯಾವ್ದಾರ ಗೇಮ್ ಬರ್ತದಂದ್ರೆ ಕಲಿಸ್ಬೇಕು, ಅದರಲ್ಲಿ ಏನು ಇಂಟ್ರೆಸ್ಟ್ ಅದನ್ನು ಇವ್ಯಾಲ್ಯುವೇಷನ್ ಮಾಡಿ ಪರೀಕ್ಷೆಗಳನ್ನು ನಡೆಸಿ ಅವ್ರಿಗೆ ಏನು ಮಾತಾಡಕ್ಕೆ ಹಚ್ಚಬೇಕು ಎಲ್ಲ ರೀ. ಒಂದು ಕ್ಲಾಸ್ ರೂಮ್ ಟೀಚಿಂಗ್ ಈಸ್ ನಾಟ್ ಓನ್ಲಿ ಅ ಟೀಚಿಂಗ್. ಅಲ್ಲಿ ಹೋಗಿ ಏನೋ ಒಂದು ಸಬ್ಜೆಕ್ಟ್ ಬರೋದು ಹೇಳಿ ಬರ್ತೀನಿ ಅಂತ ಇಲ್ಲ. ಏನಾಗಿರ್ತದ, ಹಲವಾರು ಥಿಂಗ್ಸ್ ಕಾಲೇಜಲ್ಲಿ ಮಾಡ್ತೀವಿ. ಈ ಕಾಲೇಜ್ಗೆ ಮತ್ತು ಹೊಲಗಡೆ ಇರ್ತಕ್ಕಂಥ ಇಷ್ಟು ಬದಲಿಗಳೇನ್ರಿ ಅಂದರೆ, ಟ್ಯೂಷನಲ್ಲಿ ಓನ್ಲಿ ಪಾಠ ಮಾಡಿ ಕಳಿಸ್ತಾರೆ, ಬಟ್ ಸ್ಕೂಲಲ್ಲಿ ಹಾಗಿರುವುದಿಲ್ಲ. ನಾವು ಎಕ್ಸ್ಟ್ರಾ ಕರಿಕ್ಯುಲರ್ ಆ್ಯಕ್ಟಿವಿಟೀಸನ್ನು ಮಾಡಿಸ್ಬೇಕು, ಹಾಡು ಆಡಿಸ್ಬೇಕು, ಡ್ಯಾನ್ಸ್ ಮಾಡಿಸ್ಬೇಕು, ಪಾಠ ಬರೆಸ್ಬೇಕು, ಎಕ್ಸಾಮ್ ಬರೆಸ್ಬೇಕು, ಎಲ್ಲ ರೀ. ಇಟ್ಸ್ ಓವರ್ ಆಲ್ ಡೆವಲಪ್ಮೆಂಟ್ ಆಫ್ ಅ ಚೈಲ್ಡ್. ಇಟ್ ಈಸ್ ನಾಟ್ ಓನ್ಲಿ ಅ ಪರ್ಟಿಕ್ಯುಲರ್ ಒಂದು ಜ್ಞಾನವನ್ನು ಕೊಡುವುದಲ್ಲ, ನಿಮ್ಮನ್ನು ಒಬ್ಬ ಸರ್ವಶಕ್ತನಾಗಿ ಮಾಡೋದು ಎಜುಕೇಷನ್ ರೀ. ನಮ್ಮ ಉದ್ದೇಶ ಅದಾಗಿರ್ತದೆ. ಕಾಲೇಜನ್ನು ಒಬ್ಬ ಟೀಚರ್ ಅಂದು ಓನ್ಲಿ ಬರೀ ಪಾಠ ಮಾಡೋದಲ್ಲ, ಪಾಠ ಮಾಡೋದಲ್ಲೇ ಅಲ್ರಿ. ಇದು ಯಾವುದೋ ಒಂದು ಕಾಂಪಿಟೇಟಿವ್ ಕ್ಲಾಸ್ನಲ್ಲಿ ಅಥವಾ ಬೇರೆ ಕ್ಲಾಸಲ್ಲಿ ಹೋದಾಗ ಅವನ ಉದ್ದೇಶ ಬರೀ ಅವ್ನು ಕಲಿಸೋದಿರ್ತದೆ ಏನು ಜ್ಞಾನ. ಬಟ್ ನಮ್ಮ ಕ್ಲಾಸ್ ರೂಮಲ್ಲಿ ಹಾಗಿರುವುದಿಲ್ಲ. ಕ್ಲಾಸ್ ರೂಮ್ ಟೀಚಿಂಗ್ ಈಸ್ ಎಂಟೈರ್ಲಿ ಡಿಫ್ರೆಂಟ್. ಅಲ್ಲಿ ನಾವು ಎಲ್ಲ ವಿದ್ಯಾರ್ಥಿಗಳ ಸರ್ವಾಂಗೀಣ ಅಭಿವೃದ್ಧಿ ಮಾಡ್ಬೇಕ್ರೆ ಅಲ್ಲಿ ಒಂದೇ ಅಲ್ಲ, ಎಲ್ಲವನ್ನ ಅವನ ಇಂಟ್ರೆಸ್ಟ್ ಏನು, ಅವ್ನಿಗೇನು ಬರ್ತದೆ, ಹೀಗಾಗಿ ಅಲ್ಲಿ ಬೇರೆ ಬೇರೆ ಕೆಲಸಗಳು ನಡೀತಾ ಇರ್ತವೆ. ಅಲ್ಲಿ ಏನಾಗಿ ವರ್ಷ ಪೂರ್ತಿ ಪಾಠಗಳು ಕಲಿಸ್ಕೊಂತ ನಾವು ನಿರಂತರ ಮೌಲ್ಯಮಾಪನವನ್ನು ನಿರಂತರವಾಗಿ ಆ ವಿದ್ಯಾರ್ಥಿಗಳ ವ್ಯಕ್ತಿ ಅಧ್ಯಯನ ಮಾಡ್ತಾ ಇರ್ತೀವಿ. ಅವನ ಬಗ್ಗೆ ಏನು ಕೆಲವೊಂದಿಷ್ಟು ಬರಲಿಲ್ಲ ಅಂದರೆ ರೆಸಿಪ್ರೋಕಲ್ ಕ್ಲಾಸ್ಗಳನ್ನು ಮಾಡ್ತೀವಿ, ಅವನಿಗೆ ರೆಮಿಡಿಯಲ್ ಕ್ಲಾಸ್ಗಳನ್ನು ತೊಗೊಂತೀವಿ. ಅಂದರೆ ನೋಡ್ರಿ, ನಮಗೆಲ್ಲ ಅವು ವಿದ್ಯಾರ್ಥಿಯನ್ನು ಒಂದು ಸ್ವಲ್ಪ ಡೆವಲಪ್ಮೆಂಟ್ ಮಾಡಲಿಕ್ಕೆ ಏನು ಬೇಕಲ್ಲ ಅದನ್ನೆಲ್ಲ ಮಾಡ್ತಾ ಇರ್ತೀವಿ. ಅವುಗಳನ್ನು ನಾವು ಇಲ್ಲಿ ನೋಡ್ತೀವಿ. ಹಾಗಾಗಿ ವಿದ್ಯಾರ್ಥಿಗಳೇ, ಇಲ್ಲಿ ಆನ್ಸರ್ ಏನಾಗಿರ್ತದೆ ರೀ ಅಂದರೆ, ಫಾರ್ಮೇಟಿವ್ ಸಮರೈಸ್ ಅಸೆಸ್ಮೆಂಟ್ ಅಂಕ್ರಿ ಎಲ್ಲ ಒಂದೇ ಇದಕ್ಕಂಕ್ರಿ ಇರುವುದಿಲ್ಲ. ಇಟ್ಸ್ ಅ ಫಾರ್ಮಲ್ ಅಂಕ್ರೂ ಅಲ್ಲ, ಫಾರ್ಮಲ್ ಆಗಿ ಮಾಡೋದಿಲ್ಲ ರೀ ನಾವು. ಓಕೆ, ಸೊ ಹಾಗಾಗಿ ಡಯಾಗ್ನೋಸ್ಟಿಕ್ ಅಸೆಸ್ಮೆಂಟು ಇಲ್ಲ, ಇದನ್ನು ಫಾರ್ಮೇಟಿವ್ ಆಗಿ ನಾವು ಇಲ್ಲಿ ಕೊಡ್ತಾ ಇರ್ತೀವಿ. ಹಾಗಾದರೆ ವಿದ್ಯಾರ್ಥಿಗಳೇ ನೋಡ್ರಿ, ಇಲ್ಲಿವರೆಗೂ ಕೂಡ ನಾವು ಎಲ್ಲ ಕೆಲವೊಂದಿಷ್ಟು ಕ್ವಶನ್ ಪೇಪರ್ಗಳಲ್ಲಿ ಬಂದಿರತಕ್ಕಂಥ ಕ್ವಶನ್ಗಳನ್ನು ನೋಡಿದ್ವಿ. ಬಹಳ ಈಸಿ ಕ್ವಶನ್ಸ್ಗಳಿದ್ವು, ಬಹಳ ಈಸಿಯಾಗಿ ನೀವು ಮಾರ್ಕ್ಸ್ ತೊಗೋಬೋದು. ಇಲ್ಲಿ ಪ್ಯಾಸೇಜ್ಗಳ ಬಗ್ಗೆ ನಿಮಗೆ ಬೇರೆ ಕ್ಲಾಸಲ್ಲಿ ನಾವು ಆಲ್ರೆಡಿ ನಮ್ಮ ಆ್ಯಪಲ್ಲಿದೆ, ಸೊ ಅಲ್ಲಿ ಹೋಗಿ ನೀವು ನೋಡ್ಕೊಳ್ಳಿ. ಯಾಕಂದರೆ ಇಟ್ಸ್ ಅ ವೆರಿ ಲೆಂದಿಯರ್ ಆ್ಯಂಡ್ ಮಾಡಲಿಕ್ಕೆ ಆಗೋದಿಲ್ಲ. ಸೊ ಹೀಗಾಗಿ ಇಲ್ಲಿ ನಿಮಗೆ ಏನಾದರೂ ವಿಷಯಗಳು ಇನ್ನೂ ಬೇಕಾಗಿತ್ತು ಅಂತಂದರೆ ಆ್ಯಪನ್ನು ವಿಸಿಟ್ ಮಾಡಿ. ಆ್ಯಪಲ್ಲಿ ಬೇರೆ ಕ್ಲಾಸ್ಗಳಿದ್ದಾವೆ, ಅವುಗಳನ್ನು ನೋಡಿ. ಓನ್ಲಿ 499 ಬಹಳ ಕಡಿಮೆ ದುಡ್ಡಲ್ಲಿ ಹೊಸ ನಾಲೆಜ್ಗಳು ಇವುಗಳು ಸಿಗ್ತಾ ಹೋಗ್ತವೆ.